ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಒಂದು ಮನೆ ಅಂದ ಮೇಲೆ ಅಗ್ನಿ ಮೂಲೆ, ವಾಯು ಮೂಲೆ ಎಲ್ಲವೂ ಕೂಡ ಇರುತ್ತೆ. ಪ್ರತಿಯೊಂದು ಮೂಲೆಗೂ ಕೂಡ ಅದರದ್ದೇ ಆದ ಮಹತ್ವ, ಅದರದ್ದೇ ಆದ ವೈಶಿಷ್ಟ್ಯತೆ ಇರುತ್ತೆ. ಇವತ್ತು ದೇವ ಮೂಲೆ ಬಗ್ಗೆ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ದೇವಮೂಲೆ ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ಹರಿ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ. ಹೌದು. ದೇವಮೂಲೆ ಮತ್ತು ಈ ಕುಬೇರ ಮೂಲೆ ಅನ್ನೋದು ಒಂದು ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಈಶಾನ್ಯ ಮೂಲೆ, ದೇವಮೂಲೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಹೌದು ಹೌದು. ಆದರೆ ಇದರ ಮೂಲ ಅರ್ಥ ನಾವು ತಿಳ್ಕೊಂಡಿದ್ದೀವ. ಇದರಲ್ಲಿ ಒಳ್ಳೆಯದು ದೇವಮೂಲೆ, ದೈವಮೂಲೆ ಒಳ್ಳೆಯದು ಅಂತ ಗೊತ್ತೇ ವಿನಃ ಅದು ಒಳ್ಳೆಯದಾಗಿದ್ದರೆ ಮನೆಗೆ ಒಳ್ಳೆಯದಾಗಬೇಕಿತ್ತು. ಹೌದು ಅಲ್ವಾ? ಹೌದು. ಮತ್ತು ಮನೆ ಯಾಕೆ ಒಳ್ಳೇದಾಗಿಲ್ಲ ಅಂದರೆ ದೈವಮೂಲೆ ತಪ್ಪ, ನಾವು ತಿಳ್ಕೊಂಡಿರೋದು ತಪ್ಪ, ಅದನ್ನು ಬಿಟ್ಟಿರೋದು ತಪ್ಪ, ಅದನ್ನು ಸೇರಿಸಿರೋದು ತಪ್ಪ, ಇದು ಗೊತ್ತಾಗಿಲ್ಲ ಅಷ್ಟೇ. ಈ ಸತ್ಯವನ್ನು ಇವತ್ತು ವೀಕ್ಷಕರ ಮುಂದೆ ಇಟ್ಟಾಗ ದೈವಮೂಲೆ ಅಂತಕ್ಕಂತಹ ಒಂದು ಶಕ್ತಿಯನ್ನು ನಾವು ಅಷ್ಟರ ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಕಳ್ಕೊಂಡಿದ್ದೀವಿ ಅಥವಾ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಂಥದ್ದು ತಪ್ಪಾಗಿದೆಯಾ? ಆಗಿದೆ, ಆಗ್ತಾ ಇದೆ, ಆಗುವುದರಲ್ಲೂ ಇದೆ. ಈಗ ನಮಗೆ ತಪ್ಪು ಯಾವುದು ಅಂತ ಗೊತ್ತಾಗೋವರೆಗೂ ಮನುಷ್ಯ ಅದನ್ನು ಮಾಡ್ತಾನೆ ಇರ್ತಾನೆ. ಹೌದಾ? ತಪ್ಪು ಅಂತ ಗೊತ್ತಾದಾಗ ಅಯ್ಯೋ ನಾನು ತಪ್ಪು ಮಾಡಿದೆ ಇಷ್ಟು ವರ್ಷ ಅಂತ ಬದಲಾವಣೆ ಆಗ್ತಾನೆ. ಹಾಗೆ ಕಾರ್ಯಕ್ರಮದ ಮೂಲ ಉದ್ದೇಶ ವಿಚಾರ ಚಿಕ್ಕದು, ಆದರೆ ಅದನ್ನು ತಿಳಿದಾಗ ನಾವು ಎಷ್ಟು ಹಿಂದೆ ಹೋಗ್ಬಿಟ್ಟಿದ್ದೀವಿ ಅಂತಕ್ಕಂಥ ಹರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅಂದರೆ ಆರೋಗ್ಯ ರಹಸ್ಯ. ನಾವು ಈ ಆರೋಗ್ಯ ರಹಸ್ಯ ಅಂದರೆ ನಾವು ತಿಳ್ಕೊಂಡಿರೋದೇನೆಂದರೆ, ಏನಾದರೂ ಒಂದು ಪರಿಹಾರ ಹೇಳ್ಕೊಡ್ತಾರೆ, ಬೆನ್ನೋವು, ಸೊಂಟ ನೋವು, ತಲೆಗೆ ಅಂತ ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತ ಜನಗಳ ಮನಸ್ಸಲ್ಲಿದೆ. ಏನು ಹೇಳ್ತೀಯಮ್ಮ? ಆರೋಗ್ಯ ರಹಸ್ಯ ಅಂದರೆ ಹೆಲ್ತ್ ಕಂಡೀಷನ್ಸ್ಗೆ ಟಿಪ್ಸ್ ಕೊಡ್ಬೋದು. ಹಂಗೆ ಅನ್ಕೊಂಡಿರ್ತಾರೆ ಎಲ್ಲರೂ, ಅಂದ್ಕೊಂಡಿದ್ದಾರೆ ಸುಮಾರು ಜನ. ಹೌದು. ನಿಜವಾಗ್ಲೂ ಹೆಲ್ತ್ ಇಸ್ ಎ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯವೇ ಭಾಗ್ಯ ಅಲ್ವಾ? ಆ ಲೆಕ್ಕ ಹಾಕ್ಕೊಂಡಾಗ ನೀವು ಅರ್ಥ ಮಾಡ್ಕೋಬೇಕು, ನಿಜವಾದ ಆಸ್ತಿ ಯಾವುದು ಅಂದರೆ ಆರೋಗ್ಯನೇ. ಹೌದು. ಆ ರೀತಿ ಆಸ್ತಿ ಇದ್ದಾಗ ಎಲ್ಲವೂ ನಿಮಗೆ ಸಿಗ್ತಕ್ಕಂತಹ ಒಂದು ಭಾಗ್ಯಗಳು ಅದರ ಜೊತೆನೇ ಸೇರಿಕೊಂಡಿರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಒಂದು ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನಿನ್ನೆ ಸಿಹಿ ಮೊಸರನ್ನ ಅಂತ ಹೇಳಿದೆ. ಹೌದು. ಅದ್ರ ಮಾಡೋ ವಿಧಾನ ಎಷ್ಟೋ ಜನಕ್ಕೆ ಪಾಪ ಯಾಕೆ ಇದನ್ನು ಹೇಳಬೇಕಾಗತ್ತೆ ಅಂದರೆ, ಸಿಹಿ ಮೊಸರನ್ನ ಮಾಡ್ತಕ್ಕಂಥ ವಿಧಾನ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ. ಸಕ್ಕರೆ ಹಾಕ್ಬೋದಾ ಅಂತ ಕೇಳೋ ಮಟ್ಟಕ್ಕಿರುತ್ತೆ ಈ ವಿಚಾರ. ಅಲ್ವೇನಮ್ಮ? ಸಿಹಿಗೆ ಬರ್ಬೇಕಾದ್ರೆ ಸಕ್ಕರೆ ಹಾಕ್ಬೇಕಪ್ಪ, ಸಿಹಿ ಮೊಸರನ್ನ ಹೆಂಗಾಗತ್ತೆ ಅನ್ನೋದು ಸುಮಾರು ಜನಕ್ಕೆ ಇದೆ. ಇದು ಡೌಟ್ ಇದೆ. ಅದಲ್ಲ, ಸಕ್ಕರೆ ಹಾಕೋ ಹಾಗಿಲ್ಲ, ಸಿಹಿ ಮೊಸರನ್ನೇ ಆಗಬೇಕದು. ಇದು ಎಷ್ಟು ಒಳ್ಳೆಯದು ಅಂದರೆ ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು, ನಿದ್ದೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡುತ್ತೆ. ನೀವು ನಿದ್ದೆ ಕರೆಯೋಂಗಿಲ್ಲ, ನಿದ್ದೆ ನಿಮ್ಮನ್ನೇ ಕರ್ಕೊಂಡು ಹೋಗುತ್ತೆ. ಇದು ಮಾಡಿ ತಿನ್ನೋದೇ ಆದರೆ ತಿಂದ ತಕ್ಷಣ ಹೆಂಗಿರುತ್ತೆ ಝೂಮ್ ಅಂದರೆ ಅಬ್ಬಾ ಈ ಥರನೂ ನಿದ್ದೆ ಮನುಷ್ಯ ಮಾಡಬೇಕಾ ಅನ್ನುವ ಒಂದು ಸತ್ಯತೆಯನ್ನು ತೋರಿಸುತ್ತೆ ಆ ಸಿಹಿ ಮೊಸರನ್ನ. ಹಾಗಂತ ರಾತ್ರಿ ತಿಂದುಬಿಟ್ರೆ ಬೆಳಗ್ಗೆ ಹೇಳ್ತಾರೆ ಇಲ್ಲೋ ಗ್ಯಾರಂಟಿ ಇರಲ್ಲ. ರಾತ್ರಿ ಹೊತ್ತು ತಿನ್ನಂಗಿಲ್ಲ ಇದನ್ನು. ಅಂದರೆ ಸಂಜೆ ತಿನ್ಬೋದು. 6 ಗಂಟೆ ಒಳಗಡೆ ಅಭ್ಯಾಸ ಇದ್ದರೆ ಅದೇ ಮತ್ತೆ ಊಟ ಮಾಡೋಂಗಿಲ್ಲ, ಊಟ ಮಾಡೋಂಗಿಲ್ಲ. ಹಾಲು ಕುಡಿಬೋದು, ಹಣ್ಣು ತಿನ್ಬೋದು, ಆದರೆ ಊಟ ಮತ್ತೆ ಮಾಡುವಂಗಿಲ್ಲ. ಮಾಡಿದ್ರೆ ಏನಾಗುತ್ತೆ ಅಂದರೆ ಉಸಿರಾಟದಲ್ಲಿ ವೈಪರೀತ್ಯ ಜಾಸ್ತಿ ಆಗಿಬಿಡತ್ತೆ. ಸೊ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಳ್ಳೋದಲ್ಲ, ಹಂಗಂತ ಹೆದರ್ಕೊಳ್ಳೋದು ಅಲ್ಲ. ಸೊ ಭಾನುವಾರ ಒಂದು ವಿಶೇಷವಾದ ದಿನಗಳಲ್ಲಿ ಬೇಕಾದ್ರೆ ಬೆಳಗ್ಗೆ ತಿಂಡಿಗೆ ಮಾಡಿ ತಿಂದು ತಂಪಾಗಿ ಸಾಯಂಕಾಲ ತನಕ ಇರ್ಬೋದು, ಅಥವಾ ಮಧ್ಯಾಹ್ನ ತಿನ್ಬೋದು. ಆದರೆ ಇದನ್ನು ವಿಧಾನ ಏನಪ್ಪ ಅಂದರೆ ತುಂಬ ಸರಳ.
ನಾವು ಹಾಲು ಮತ್ತು ಮೊಸರು ಎರಡನ್ನೂ ಕೂಡ ಅದನ್ನು ಮಿಲನ ಮಾಡ್ತಕ್ಕಂಥದ್ದು ಸಿಹಿ. ಹಾಲು ಮೊಸರು ಹಾಲಿಂದ ಮೊಸರಾಗಿರುತ್ತೆ. ಮೊಸರನ್ನ ಮಾಡ್ತೀವಲ್ಲ ಅದು ಆರೋಗ್ಯಕ್ಕೆ ಹಾನಿಕರ. ನಾವೆಲ್ಲ ಹಂಗೆ ತಾನೇ ಮಾಡೋದು. ಮೊಸರು ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ರೆ ಮೊಸರನ್ನ ಅಲ್ಲ, ಅದಕ್ಕೆ ಹಾಲಿಂದನೇ ಅಲ್ವಾ ಮೊಸರಾಗೋದು ಅಂತ ನೀವು ಅಂದ್ಕೊಂಡ್ರೆ ಕಷ್ಟ. ಅದರ ವಿಧಾನ ಬೇರೆ ಇರುತ್ತೆ. ಏನಪ್ಪ ಅಂದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಎಷ್ಟು ಅಕ್ಕಿ ಅನ್ನ ಮಾಡ್ತೀವಿ, ಎಷ್ಟು ಮೊಸರು ಬೇಕಾಗತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು, ಫಸ್ಟೇ ಹಾಲನ್ನು ಮೊದಲು 2 ಪಟ್ಟು ನೀವೆಷ್ಟು ಮೊಸರು ಹಾಕ್ತೀರಾ ಅಷ್ಟಕ್ಕೆ ಡಬಲ್ಲು ಹಾಲು ಇರಬೇಕು. ಅದನ್ನು ಮೊದಲೇ ಬಿಸಿ ಮಾಡ್ಕೊಬೇಕು, ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು. ಅದು ಕೆನೆ ಬರೋ ಥರ ಆಗತ್ತೆ, ಕೆಳಗಡೆ ಇರಿಸ್ಕೋಬೇಕು. ಮಾಮೂಲಿ ನೀವು ಮೊಸರನ್ನ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಜೀರಿಗೆ ಹಾಕ್ತಕ್ಕಂಥದ್ದು, ಕೊತ್ತಂಬರಿ, ಹಸಿಶುಂಠಿ ಇದೆಲ್ಲ ಹಾಕ್ತಕ್ಕಂಥ ಗೊತ್ತೇ ಇದೆ. ಸ್ವಲ್ಪ ಕೊಬ್ಬರಿ ತುರಿಯನ್ನು ತುರ್ಕೋಬೇಕಾಗತ್ತೆ. ಇದಕ್ಕೆ ಕೊಬ್ಬರಿ ತುರಿ ತುಂಬ ಅತಿ ಮುಖ್ಯವಾದದ್ದು. ಸೊ ಇಲ್ಲಿ ಅನ್ನ, ಹಾಲು ಬಿಸಿ ಮಾಡಿ ಕೆಳಗಿಟ್ಟ ಮೇಲೆ ಅನ್ನ ಮಾಡೋದು. ಹಾಲು ಬಿಸಿ ಮಾಡಿ ಕೆಳಗಿಟ್ಟ ಮೇಲೆ ಅನ್ನ ಮಾಡಬೇಕು. ಈ ಮೊಸರು ಮಾಮೂಲಿ ರೆಡಿ ಇರುತ್ತೆ. ಈ ಅನ್ನ ಇಳಿಸಿದ ಮೇಲೆ ಸಾಮಾನ್ಯವಾಗಿ ಸ್ವಲ್ಪ ತಣ್ಣಗಾಗಬೇಕು, ತೀರಾ ತಣ್ಣಗಾಗಬಾರ್ದು. ಏನು ಹಾಲು ಅಲ್ಲ, ಅನ್ನ ತಣ್ಣಗಾಗಬೇಕು, ಮೀಡಿಯಂ ತಣ್ಣಗಾಗಬೇಕು. ಅದರ ಮೇಲೆ ನೀವು ಮೊದಲು ಬಿಸಿ ಮಾಡಿಟ್ರಲ್ಲ ಹಾಲು, ಅದನ್ನು ಪೂರ್ತಿ ಅನ್ನದ ಮೇಲೆ ಹಾಕಬೇಕು. ಅದಾದ ಮೇಲೆ ಮೊಸರು ಹಾಕಬೇಕು. ಮೊಸರು ಹಾಕಿ ಇರ್ತಲ್ಲ ಕೆಳಗಡೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಕೊಬ್ಬರಿ ಇದೆಲ್ಲ, ಇದನ್ನು ಹಾಕಿ ತಿರುಗಿಸ್ಬೇಕು. ಘಮ 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 ಅಂತ ಇರ್ತದೆ. ಅಂದರೆ ಇಲ್ಲಿ ನಾವು ಎಣ್ಣೆನೋ ತುಪ್ಪನೋ ಹಾಕಿ ಒಗ್ಗರಣೆ ಹಾಕಿ ಮೊಸರನ್ನ ಮಾಡ್ತೀವಲ್ಲ, ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಲ್ಲ, ಅದಲ್ಲ. ಇದು ದಿವ್ಯವಾದ ಪ್ರಸಾದ. ಇದು ದೇವರಿಗೆ ನೈವೇದ್ಯ ಮಾಡೋದು ಹೀಗೇನೆ. ದೇವರಿಗೆ ನೈವೇದ್ಯಕ್ಕೆ ಮೆಣಸಿನಕಾಯಿ ಬಳಸಂಗಿಲ್ಲ, ಖಾರದ ಪದಾರ್ಥ ಬಳಸಂಗಿಲ್ಲ. ಖಾರ ಹಾಕ್ಬೋದು, ಮೆಣಸು ಬಳಸಂಗಿಲ್ಲ. ಸೊ ಇದು ಪ್ರಸಾದ ಅಂದರೆ ಅದು ಹೇಳಕ್ಕೆ ಅಸಾಧ್ಯ, ಅಷ್ಟು ದಿವ್ಯವಾದ ಪ್ರಸಾದ ಆಗತ್ತೆ. ಇದನ್ನು ಮಾಡಿ ಸಂಕಷ್ಟಹರ ಚೌತಿಯಲ್ಲಿ ಬೆಳಗಿಂದ ಉಪವಾಸ ಇದ್ವಿ. ಒಳಗಡೆ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಆಗಿರತ್ತೆ, ಮೊದಲೇ ಇತ್ತು, ಇದರಿಂದ ಸ್ವಲ್ಪ ಜಾಸ್ತಿ ಆಗತ್ತೆ. ಉಪವಾಸದಿಂದನೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಅಲ್ವಾ. ಅದಕ್ಕೆ ಉಪವಾಸ ಯಾಕೆ ಮಾಡಬೇಕು? ಇದು ಯೋಚನೆ ಮಾಡಬೇಕಲ್ಲ. ಗ್ಯಾಸ್ಟ್ರಿಕ್ ಬರೆಸ್ಕೊಳ್ಳೋಕ್ಕೆ ಉಪವಾಸ ಬೇಕಾ? ಬೇಡ. ಹಾಗಂತ ಉಪವಾಸ ಬೇಡ ಅಂತಲ್ಲ, ಉಪವಾಸ ವೈಜ್ಞಾನಿಕವಾಗಿ ದೇಹಕ್ಕೆ ಬೇಕು. ಆದರೆ ನಿಮ್ಮ ವಯಸ್ಸೆಷ್ಟು, ನಿಮ್ಮ ಕೆಲಸ ಯಾವುದು, ಮತ್ತು ಮಾತಾಡುವಂಥವರು ಯಾವ ಕಾರಣಕ್ಕೂ ಉಪವಾಸ ಮಾಡಬಾರ್ದು. ಜಾಸ್ತಿ ಮಾತಾಡೋದು, ಮೌನವಾಗಿ ಇರಬೇಕು. ಜಾಸ್ತಿ ಎಲ್ಲ ಮಾತೇ ಆಡಂಗಿಲ್ಲ. ಉಪವಾಸ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮೌನವಾಗೇ ಇರಬೇಕು. ಯಾರ ಹತ್ರ ಮಾತಾಡಬೇಕಾದ್ರೂ ಮೌನವಾಗೇ ಉತ್ತರ ಕೊಡಬೇಕು. ಇದಕ್ಕೆ ಮೌನ ವ್ರತ ಅಂತ ಕೂಡ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಮಾಡೋದ್ರಿಂದ, ದೇಹಕ್ಕೆ ಎಷ್ಟು ನೆಮ್ಮದಿ ಬರುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಇದೆಲ್ಲ ತಿಳ್ಕೊಂಡು ನೀವು ಮಾಡಿದಾಗ ನೀವು ಯಾವುದೇ ಉಪವಾಸ ಮಾಡಿ ಅದಕ್ಕೊಂದು ಅರ್ಥ ಬೇಕು. ಈ ರೀತಿ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಇಟ್ಟುಕೊಂಡು ಮತ್ತೆ ನಿಮ್ಮ ವಯಸ್ಸಿಗೆ ತಡೆಯುತ್ತಾ, ಯಾವುದೇ ಕಾಯಿಲೆಗಳು ಇಲ್ಲದವರು ಮಾತ್ರ ಉಪವಾಸ ಮಾಡಬೇಕು. ಮದುವೆಯಾಗೋ ಹುಡುಗಿಗೆ 22 ಥರ ವೆರೈಟೀಸ್ ಇರ್ತದೆ ಕಾಯಿಲೆ. ಆಗದೇ ಇರೋ ಹುಡುಗಿಗೇನೆ 28 ಸಮಸ್ಯೆ ಇರುತ್ತೆ. ಮೊದಲನೇದು ಗ್ಯಾಸ್ಟ್ರಿಕ್. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಇರೋರು ಉಪವಾಸ ಮಾಡೋದ್ರಿಂದ ತುಂಬ ಸಮಸ್ಯೆ ಸಿಕ್ಕಾಕ್ಕೊಂಡು BP ಬರೆಸ್ಕೊಂಡು ಲೋ BP ಬರುತ್ತೋ high BP ಬರುತ್ತೋ ಗೊತ್ತಿಲ್ಲ. ಆದರೆ ಸಂಕಷ್ಟಹರ ಚೌತಿ ಮದುವೆ ಮಾಡ್ಕೊಂಡು ರೋಗ ಬರೆಸ್ಕೊಂಡ್ಮೇಲೆ ಗಂಡನ ಜೊತೆ ಚೆನ್ನಾಗೇ ಇಲ್ಲ ಅಂದರೆ ಚೌತಿ ಮಾಡಿ ಮದುವೆ ಮಾಡ್ಕೊಂಡು ಪ್ರಯೋಜನ ಏನು? ಪ್ರಯೋಜನ ಇಲ್ಲ ಅಲ್ವಾ. ಇದಕ್ಕೆ ಹೇಳೋದು, ಯಾವುದೇ ಪೂಜೆ ಮಾಡಬೇಕಾಗ್ಲಿ, ಯಾವುದೇ ನೈವೇದ್ಯ ಮಾಡಬೇಕಾಗ್ಲಿ, ಯಾವುದೇ ಮದುವೆ ಮಾಡಬೇಕಾಗ್ಲಿ, ಏನೇ ನೀವು ತಿಳ್ಕೊಬೇಕಾಗ್ಲಿ, ಪೂರ್ಣಾರ್ಥವನ್ನು ತಿಳಿಯದೇ ನೀವೇನಾದ್ರು ದಾಳಿ ತಪ್ಪಿದಿರಿ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ ಅನ್ನೋ ಒಂದು ಸಂದೇಶವೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲಗುಟ್ಟು. ಮೊದಲು ವಿಷಯ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಬದುಕೋಕ್ಕೆ ಪ್ರಯತ್ನ ಮಾಡಿ, ಎಲ್ಲವೂ ನಿಮ್ಗೆ ಸಿಗತ್ತೆ. ಅದರ ಮೂಲ ಮುಂದುವರೆದ ಭಾಗ ನಾವು ಹೇಳಬೇಕಾಗಿರ್ತಕ್ಕಂಥ ವಿಚಾರ 2 ಟಿಪ್ಸ್ ಹೇಳಬೇಕು ಅಂತ ಹೇಳಿದೆ ನಾನು. ಏನದು ಗುರುಜಿ? ಟಿಪ್ಸ್ ಹೇಳೋಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಅರ್ಚನಾ ಅಂತ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಕುಟುಂಬದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಪುನರ್ವಸು ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ನಿಂದೇನಮ್ಮ ಪುನರ್ವಸು? ನಂದೇ ಗುರುಜಿ. ಏನಾಗಬೇಕಿತ್ತಪ್ಪ? ನಮ್ಮ ಅಪ್ಪಾಜಿ ಹೋದ ವರ್ಷ ಮಾರ್ಚ್ 3ರಲ್ಲಿ ಡೆತ್ ಆದ್ರು.
ಅದಕ್ಕೂ ಮುಂಚೆ ನಾವು ಸೈಟ್ ಮತ್ತೆ ಮನೆ ಇರೋದು ಜಾಗ ತಗೊಂಡಿದ್ವಿ. ಹ್ಞೂ ಗೃಹ ಪ್ರವೇಶ ಮಾಡಿ 6 ತಿಂಗಳಿಗೆ ಅಪ್ಪಾಜಿ ಹಂಗೆ ಏನಂತಾನೆ ಗೊತ್ತಾಗ್ಲಿಲ್ಲ. ಫಿಸಿಕಲಿ ತುಂಬಾ ಚೆನ್ನಾಗಿದ್ದು. ಹ್ಞೂ ಸಡನ್ ಆಗಿ ಚಳಿ ಜ್ವರ ಅಂತಂದು ಕಾಲ್ ನೋವು ಅಂತಂದು ಡೆತ್ ಆಗ್ಬಿಟ್ರು. ಎಲ್ಲ ಕಡೆ ಟ್ರೀಟ್ಮೆಂಟ್ ಮೆಡಿಸನ್ ಎಲ್ಲ ಕೊಡ್ಸಿದ್ರು ಸರಿ ಆಗ್ಲಿಲ್ಲ. ಎಷ್ಟು ವಯಸ್ಸಿತ್ತು ಅಪ್ಪಂಗೆ? ಅಪ್ಪನ್ಗೆ 42. ನೀವು ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಅಕ್ಕ ಇದ್ದಾರೆ. ಒಂದು ನಿಮಿಷ 3 ಜನ ನಕ್ಷತ್ರ ಗೊತ್ತಾ? 3 ಜನದ ಗೊತ್ತು. ನಿಂದು ಪುನರ್ವಸು ಆಯಿತು ಅಮ್ಮ? ಅಕ್ಕಂದು ಉತ್ತರ ಭಾದ್ರ, ನಂದು ಪುನರ್ವಸು, ತಮ್ಮದು ಆಶ್ಲೇಷ. ಓಕೆ. ಆಶ್ಲೇಷ ನಕ್ಷತ್ರ ವಯಸ್ಸೆಷ್ಟು? ವಯಸ್ಸು ಈಗ 18. ಇದಕ್ಕೆ ಇನ್ನೊಂದು ಉತ್ತರಾಭಾದ್ರ ನಕ್ಷತ್ರ? 22. ಮಗನ ಅವನು ಏನು ಮಾಡ್ತಿದ್ದಾನೆ? ಅಪ್ಪಾಜಿದು ಜಾಬ್ ಬರುತ್ತಲ್ಲ ಈಗ, ಹಾಂ, ಪೌರ ಕಾರ್ಮಿಕ, ಅದು ಅಪ್ಪಾಜಿ ಕೆಲಸ ಬರುತ್ತೆ ಅಂತ ಅಂದ್ಬಿಟ್ಟು DC ಆಫೀಸಲ್ಲಿ ಅಪ್ರೂವಲ್ ಆಗಿದೆ ಅಂತ ಇಟ್ಕೊಂಡಿದ್ದಾರೆ ಇನ್ನು. ಓಕೆ. ಇದು ವಿಷಯ ಏನು ಗೊತ್ತಾ? ನಾವು ಎಲ್ಲ ಮಾಡ್ದೋ, ಹಾಸ್ಪಿಟ್ಲಿಗೆ ಹೋದೋ, ಔಷಧಿ ಕೊಡಿಸ್ದೋ, ಏನೋ ಮಾಡ್ದೋ, ಮನೆ ಕಟ್ಟಿದ್ರು, ನೆಮ್ಮದಿಯಾಗಿರೋಕ್ಕೆ ಅಂತ ಮನೆ ಕಟ್ಟಿದ್ರು, ಬೇಜಾರಾಗತ್ತಲ್ವಾ? ಮನೆ ಕಟ್ಟಿ ಸಂಸಾರ ಮಾಡಲಿ ಅಂದರೆ ಪಾಪ ನಮ್ಮ ಅಪ್ಪನೇ ಹೋಗ್ಬಿಟ್ರಲ್ಲ ಅಂತ ಬೇಜಾರಾಗತ್ತಲ್ಲಮ್ಮ? ತುಂಬಾ ಬೇಜಾರಾಗುತ್ತೆ ಗುರುಜಿ. ಆಗ್ಬಾರ್ದು. ಅದಕ್ಕೆ ಒಂದು ನಿಮಿಷ ಯಾವಾಗ ಅಪ್ಪಾಜಿ ಹಂಗ ಆದಾಗಿಂದ ತುಂಬಾ ಹೇಳ್ತಿರ್ತಾರೆ. ಇಷ್ಟು ದಿವಸ ಬಾಡಿಗೆ ಮನೆ ಒಂದು ನಿಮಿಷ ಕೇಳಿಸ್ಕೋ. ಹಾ ಗುರುಜಿ. ತಪ್ಪು ಮಾಡ್ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಅರ್ಥ ಏನು? ಇಲ್ಲಿ ನಿಮ್ಮಪ್ಪ ಕೇಳಿಸ್ಕೊಮ್ಮ, ನಿಮ್ಮಪ್ಪ ಸುಖ ಪಡುವುದಕ್ಕೆ ನಿಮ್ಮಪ್ಪನ ಹತ್ರ ಯಾವುದೇ ಅಕೌಂಟ್ ಇಲ್ಲ. ಏನು ಅಕೌಂಟ್ ಇಲ್ಲ ಅಂದರೆ ಉತ್ತರಾಭಾದ್ರ ನಕ್ಷತ್ರದ ಮಗ ಯಾವಾಗ ಹುಟ್ಟುದನ್ನ ತಿಳ್ಕೊಬೇಕಿತ್ತು ನಾವು. ಮಗಳು ಆಯಿತು. ಇನ್ನೊಂದು ಆಶ್ಲೇಷ, ಇನ್ನೊಂದು ನಿಂದು ಪುನರ್ವಸು. ನಿಮ್ಮ 3 ಜನಕ್ಕೂ ಅಡ್ವಾನ್ಸ್ ಆಗಿ ತಿಳ್ಕೊ, ದಾಂಪತ್ಯ ಸುಖವನ್ನ ಅನುಭವಿಸುವಂತಹ ಲಕ್ಷಣಗಳು 0.2 ಇಲ್ಲ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಬೇಜಾರೇನಾಗಿಲ್ಲ, ತಿಳ್ಕೊಂತಿದೀವಿ. ಈಗ 3 ಜನ ಮದುವೆ ಮಾಡ್ಕೊಂಡು, ನಿಮ್ಮ ತಂದೆ ಮದುವೆ ಮಾಡ್ಕೊಂಡು 3 ಜನ ಮಕ್ಕಳನ್ನ ಮಾಡ್ಕೊಂಡು, ಮಕ್ಕಳ ನಕ್ಷತ್ರ ತಿಳ್ಕೊಳ್ಳದೆ ಮನೆ ಕೈ ಹಾಕು ಅಂತ ಹೇಳಿದ್ಯಾರು? ಅದು ಇಷ್ಟು ವರ್ಷನೂ ಬಾಡಿಗೆ ಮನೆಯಲ್ಲೇ ಇದ್ರಲ್ಲ, ಅದಕ್ಕೆ ಮನೆ ಬೇಕು ಅಂತನಾ? ಇದೆಲ್ಲ ಗೊತ್ತಿರ್ಲಿಲ್ಲ ಮುಂಚೆ. ಅಪ್ಪಾಜಿ ಹಿಂಗಾದ್ಮೇಲೆ ನಾನು ಫೋನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ಇಷ್ಟೊಂದು ಹೇಳ್ತಿದಾರಲ್ಲ ಅಂತ ಅಮ್ಮಂಗೆ ತೋರಿಸ್ತಾ ಇದ್ದೆ. ಹಿಂಗಾದಾಗಿಂದ ನೋಡ್ತಾ ಇದಾರೆ ಅಮ್ಮ ವಿಡಿಯೋ ಕಂಟಿನ್ಯೂಸ್ ಆಗಿ. ನೋಡ್ಬೇಕು, ಮಾತಾಡ್ಸ್ಬೇಕು, ಗುರೂಜಿ ಹತ್ರ ಹೋಗ್ಬೇಕು ಅಂತ ತುಂಬಾ ಹೇಳ್ತಿದ್ರು. ಅದಕ್ಕೆ ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಇವಾಗ ಸಿಕ್ತು ಫೋನ್. ಈಗ ನಿನಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಮೊದಲು ವಿಷಯ ಯಾರೇ ಆಗಲಿ ನಿನ್ನ ಪ್ರಕಾರವಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾರೇ ಮನೆ ಕೈ ಹಾಕಕ್ಕೆ ಮುಂಚೆ ನಮ್ಮ ಮನೇಲಿರ್ತಕ್ಕಂಥ ಕುಟುಂಬದವರು ಎಷ್ಟು ಜನಕ್ಕೆ ಸ್ವಂತ ಮನೆ ಯೋಗ ಇದೆ ಅಂತ ತಿಳ್ಕೊಂಡು ಕೈ ಹಾಕಬೇಕು. ಸ್ವಂತ ಮನೆ ಯೋಗ ಇದೆಯಾ ಅಂತ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಹೆಣ್ಣು ಗಂಡು ಯಾರೇ ಆಗಿರಲಿ, ಚಿಕ್ಕ ಮಗು ಆಗಿರಲಿ, ತೊಟ್ಲಲ್ಲಿರೋ ಮಗು ಆಗಿರಲಿ, ಮದುವೆ ಆಗಿರೋರು ಆಗಿರಲಿ, ಅವ್ರಿಗೆ ಮದುವೆ ಆಗೋರು ಆಗಿರಲಿ, ಅವ್ರು ಒಬ್ಬರಿದ್ರೆ ಸಾಕು ಇಂಜೆಕ್ಷನ್ ಕೊಡುತ್ತೆ. ಈಗ ಆಶ್ಲೇಷ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇದು ಹೆಂಗೋ ಪಾಸ್ ಆಗ್ಬಿಡ್ತಿದ್ದು, ಪುನರ್ವಸು ಹೆಂಗೋ ಆಗ್ಬಿಡೈತೆ, ಇದು ಎಳ್ಕೊಂಡು ಪಳ್ಕೊಂಡು ಹೆಂಗೋ ಹೋಗುತ್ತೆ. ಈ ಎರಡಕ್ಕಿಗೆ ಇದೆಯಲ್ಲ ದೊಡ್ಡ ತಲೆನೋವು ಅಂದರೆ ಯಾಕಪ್ಪ ನಮ್ಮ ಮನೆ ಹಿಂಗೆ ಆಗೋಯ್ತು ಅಂತ ಎಲ್ಲರೂ ಕುತ್ಕೊಂಡು ದಿಕ್ಕಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಕಾರಣ ಇಷ್ಟೇ, ನೀವು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ಹೋಗಿದ್ದು ಏನಕ್ಕಪ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ, ಇನ್ನು ಮುಂದೆ ನಾನು ಸತ್ತ ಮೇಲಾರು ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ ಹೋಗಿರ್ತಕ್ಕಂಥ ವಿಚಾರ. ಕೆಲವರಿಗೆ ಆಸ್ತಿ ಯೋಗ ಹೆಂಗಿರುತ್ತೆ ಅಂದರೆ, ಸತ್ತ ನಂತರ ಕುಟುಂಬ ಚೆನ್ನಾಗಾಗತ್ತೆ, ಮನೆಯ ಯಜಮಾನ ಹೋದ ನಂತರ ಕುಟುಂಬ ಚೇತರಿಸ್ಕೊಳ್ಳುತ್ತೆ. ಕೆಲವೊಂದು ಕುಟುಂಬ ಮನೆಯ ಯಜಮಾನ ಸತ್ತ ಮೇಲೆ ದಿವಾಳಿ ಆಗ್ಬಿಡುತ್ತೆ. ಹೌದು. ಇದಕ್ಕೆ ಮನೆ ಕಟ್ಟಕ್ಕೆ ಮಕ್ಕಳು ಕುಟುಂಬದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳೋದೇ ಈ ಉದ್ದೇಶಕ್ಕೆ. ಆಸೆ ಎಲ್ರಿಗೂ ಇತ್ತು. ಈಗ ಅವಳು ಏನು ಹೇಳ್ತು, ಬಾಡಿಗೆ ಮನೇಲಿದ್ದು ಬೇಜಾರಾಗಿ, ಸಾಮಾನ್ಯವಾಗಿ ಎಲ್ರಿಗೂ ಇದಿದೆ. ಹೌದು. ನಮ್ಮದು ಅಂತ ಒಂದು ಮನೆ ಬೇಡವಾ? ಅದು ಎಲ್ರಿಗೂ ಆಸೆ ರೀ, ಹಂಗಾಗಲ್ಲ. ಶೋಕೇಸಲ್ಲಿರೋ ಸೀರೆ ನಾನು ಉಟ್ಕೋಬೇಕು ಅಂದರೆ ದುಡ್ಡಿರಬೇಕಲ್ಲ. ಹೌದು. ಇಲ್ಲ, ಅದು ಆಸೆ ಯಾಕೆ ಮಾಡ್ಕೋಬೇಕು? ಅಯ್ಯೋ ಅದು ನಮ್ದು ದಕ್ಕಲ್ಲ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಆ ಸೀರೆ ನಾನು ತಗೊಂಡಿದ್ದರೆ ಅಂದರೆ ಯಾಕೆ ಬೇಕದು? ಹಾಗೆ ಮನುಷ್ಯನ ಆಸೆ
ಈ ರೀತಿಯಾಗಿ ಕುಟುಂಬವನ್ನೇ ಒಂದು ರೀತಿ ವಿಕೋಪ ತೊಗೊಂಡೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಮ್ಮ ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾ ಅರ್ಥ ಆಯ್ತು ಗುರುಜಿ. ಈಗ ನೀನು ಮಾಡಬೇಕಾದ ಕೆಲಸ ಹೇಳ್ಬಿಡ್ತೀನಿ. ಹೇಗಾದರೂ ಮಾಡಿ ನಿಮ್ಮಪ್ಪ ಹೋಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಏನನ್ನು ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಮದುವೆ ನೆಮ್ಮದಿ ಮಕ್ಕಳು ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಆಯಪ್ಪನಿಗೆ ಕರೆಕ್ಟಾಗಿ ಏನು ಮಾಡಬೇಕು ತಿಳ್ಕೊಂಡ್ರೆ ಮನೆ ಸೇಫ್ ಆಗುತ್ತೆ, ಕುಟುಂಬ ಸೇಫ್ ಆಗುತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಯೋಚನೆ ಮಾಡಬಾರ್ದು, ಭಯ ಬೀಳಬಾರ್ದು. ಅರ್ಥ ಆಯ್ತಾ? ಹಾ ಗುರುಜಿ ಅರ್ಥ ಆಯ್ತು. ನಿಮ್ಮ ಹತ್ರ ಅಮ್ಮ ಮಾತಾಡ್ಬೇಕು ಅಂತ ತುಂಬಾ ಹೇಳ್ತಾ ಇತ್ತು. ಅಮ್ಮನ ಕೈಯಲ್ಲಿ ಕೊಡ್ತೀನಿ, ಮಾತಾಡಿ ಗುರುಜಿ. ಹಾಂ ಬೇಗ. ನಮಸ್ತೆ ಗುರುಜಿ. ನಾರಾಯಣ ಕೇಳಿಸ್ತಾ ಇದೆಯಮ್ಮ? ಹಾ ಕೇಳಿಸ್ತೀವಿ. ಈಗ ನಾನು ಏನ್ ಹೇಳಿದ್ದು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಅಳೋದು ಬೇಡ. ನಾನು ಈಗ ಹೇಳೋದು ಕೇಳಿಸ್ಕೊಂಡ್ಯಾ? ಈಗ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಮಾಡ್ಬಿಟ್ಟು ಕೈ ಹಾಕ್ಬಿಟ್ರಿ. ನೀವು ಮಾಡಬೇಕು ಮುಂದಿನ ಕೆಲಸ ಏನು ಅಂದರೆ ಸತ್ತವರಿಗೆ ನಾವು ಮತ್ತೆ ನಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತೀಯ ಬೇಡ ಅಂತೀಯ? ನನಗೆ ಹೇಳಬೇಕಾಗ್ತಿಲ್ಲ. ನೀನು ಹಿಂಗೆ ಹೇಳ್ತೀರಿ, ನಾನು ಯಾರ ಹತ್ರ ಮಾತಾಡಲಿ? ನೀವು ಮೊದಲು ತಿಳ್ಕೊಬೇಕಾಗಿರೋದು ಸತ್ತವರು ನಮ್ಮ ಕುಟುಂಬದಲ್ಲೇ ಹುಟ್ಟಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದು. ಕಟ್ಟಿರೋ ಮನೆ ಒಂದು ಮ್ಯಾಪ್ ಅಂದರೆ ಇಂಜಿನಿಯರ್ ಪ್ಲ್ಯಾನು ಅಥವಾ ಅದರ ಅಳತೆ, ಇದನ್ನು ತೊಗೊಂಡು ಮುಂದೆ ಏನು ಮಾಡಬೇಕು, ನಿಮ್ಮ ಯಜಮಾನ್ರಿಗೆ ಏನು ಮಾಡಬೇಕಾಗತ್ತೆ, ಎಲ್ಲಿ ಮಾಡಬೇಕಾಗತ್ತೆ, ಇದನ್ನು ತಿಳ್ಕೊಂಡು ಮುಂದುವರಿರಿ. ಇನ್ನೂ 2 ಮಕ್ಕಳು ಮದುವೆ ಆಗಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ಅಮ್ಮ ಹೋದವ್ರು ಏನಕ್ಕೆ ಹೋಗ್ತಾರೆ ಅಂದರೆ ಇನ್ನೊಂದು ಬಾಕ್ಸ್ ಚೇಂಜ್ ಆಗ್ತಾರೆ, ಅವರೆಲ್ಲ ಹೋಗಲ್ಲ, ಮತ್ತೆ ಸುತ್ತಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಬಾಕ್ಸ್ ಬದಲಾವಣೆ ಆಗಿರುತ್ತೆ ಅಷ್ಟೇ. ಯೋಚನೆ ಮಾಡೋದು, ಅಳೋದನ್ನು ಬಿಡಬೇಕು. ನೀವೆಷ್ಟು ಅಳ್ತೀರಾ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ, ನರಕ ಪ್ರಾಪ್ತಿ ಆಗತ್ತೆ. ಯಾವ ಕಾರಣಕ್ಕೂ ಸತ್ತ ಮನೆಯಲ್ಲಿ ಫೋಟೋ ಮಾಡ್ಕೊಂಡು ಇರಬಾರ್ದು ಅಂತ ಏನಕ್ಕೆ ಕೇಳ್ತೀನಿ ಅಂದರೆ ಅಳೋದಕ್ಕೆ ಫೋಟೋ ಇಟ್ಕೋಬಾರ್ದು. ಅವ್ರನ್ನ ಮರೆಯೋ ಥರ ಪ್ರಯತ್ನ ಮಾಡಬೇಕೇ ಹೊರತು ಮನಸ್ಸಲ್ಲಿ ಇಟ್ಕೋಬೇಕೇ ಹೊರತು ಅಯ್ಯೋ ಹಿಂಗಿದ್ರಲ್ಲ ಹೋಗ್ಬಿಟ್ರಲ್ಲ, ಅಯ್ಯೋ ಹಿಂಗೆ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ಸತ್ತವ್ರ ಫೋಟೋ ಇಟ್ಕೋಬಾರ್ದು ಅಂತ ಹೇಳೋ ಉದ್ದೇಶ ಅಷ್ಟೇ. ಇದೆಲ್ಲವೂ ನಿಮಗೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಅರ್ಥ ಗೊತ್ತಾಗೋದು. ಯೋಚನೆ ಮಾಡೋದನ್ನು ಬಿಟ್ಟು ಅಮ್ಮ ಮುಂದೆ ಏನಾಗಬೇಕು, ಮಕ್ಕಳಿಗೆಲ್ಲ ಒಳ್ಳೆಯದಾಗಬೇಕು, ನಾನು ಆರೋಗ್ಯ ಇರಬೇಕು ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಹೇಳ್ಕೊಡೋಣ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಚಳ್ಳಕೆರೆಯಿಂದ ಶೋಭಾ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ತುಲಾ ರಾಶಿ, ಚಿತ್ತಾ ನಕ್ಷತ್ರ, ಧನುರ್ ಲಗ್ನ, ಪಂಚಮಿ ತಿಥಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರಮ್ಮ ನಕ್ಷತ್ರ ಯಾವ್ದು ಹೇಳಿದ್ದೀನು? ಚಿತ್ತಾ ನಕ್ಷತ್ರ ಗುರುಜಿ. ಯಾರ್ದು? ನಂದ ಗುರುಜಿ. ಏನು ಓದಿದ್ಯಾ? ನಾನು BSc ನರ್ಸಿಂಗ್ ಮಾಡಿದ್ದೀನಿ ಗುರುಜಿ. ಓಕೆ, ಎಷ್ಟನೇ ಸಲ ಕರೆ ಮಾಡೋದು ಇದು? ಇದೇ ಫಸ್ಟ್ ಟೈಮ್ ಗುರುಜಿ. ಏನಕ್ಕೆ ಕರೆ ಮಾಡಿದೆ? ಸಂತಾನಕ್ಕೆ ಗುರುಜಿ ಮಾಡಿದ್ದು. ಮದುವೆ ಆಯಿತಾ? ಹಲೋ ಹಲೋ, ಯೋ ಗುರುಜಿ. ಮದುವೆ ಯಾವಾಗ ಆಯಿತು? ಮದುವೆ ಆಗಿ 2 ವರ್ಷ ಆಯ್ತು ಗುರುಜಿ. ಯಾವ ವಾರ? ಬುಧವಾರ ಆಗಿತ್ತು ಗುರುಜಿ. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು ಬುಧವಾರ. ಓಕೆ, ನಿಮ್ಮ ಯಜಮಾನ ನಕ್ಷತ್ರ ಗೊತ್ತಾ? ಹಾಂ ಗೊತ್ತು ಗುರುಜಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ನಿಮ್ಮ ಮಾವ ಇದ್ದಾರಾ? ನಿಮ್ಮ ಯಜಮಾನ್ರ ಅಪ್ಪ ಇದ್ದಾರೆ? ನಮ್ಮ ಹೋಗಿ 4 ವರ್ಷ ಆಗಿದೆ ಗುರುಜಿ. ನಮ್ಮ ತಂದೆ ಹೋಗಿ 7 ವರ್ಷ ಆಗಿದೆ ಗುರುಜಿ. ಓಕೆ, 2 ಮನೆಯಲ್ಲೂ ಓನರ್ ಆಫು. ನಿನಗೆ ಇದೆಲ್ಲ ನಂಬಿಕೆ ಇದೆಯಾ? ಕೇಳಬೇಕು ತಿಳ್ಕೊಬೇಕು ಅಂತ ಇತ್ತೀಚೆಗೆ ಬಂತ ಮದ್ದಿತ್ತ? ಇಲ್ಲ ಗುರುಜಿ, ಇತ್ತೀಚೆಗೆ ಬಂದಿರೋದು. ಮತ್ತೆ ಇದೆಲ್ಲ ನಂಬಿಕೆ ಇರಲಿಲ್ಲ? ಇಲ್ಲ ಗುರುಜಿ. ಈಗ ನೀನು ತಿಳ್ಕೊಳ್ಳೋ ತನಕ ಎಷ್ಟು ಕಷ್ಟ ಆಗ್ತದೆ ಅಲ್ವಾ? ಓಕೆ, ಇರಲಿ ಗುರುಜಿ. ಮದುವೆ ಆಗಿ 4 ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಆಗಿದೆ ಗುರುಜಿ. ಅದು ಸರಿ. ಹಾಂ ಹೇಳು. 6 ತಿಂಗಳಿಗೆ ಅಬಾರ್ಷನ್ ಆಯ್ತು ಗುರುಜಿ. ತುಂಬ ಒಳ್ಳೇದಾಯ್ತು ಆಗಿದ್ದು. ಅದು ಆಗಿದ್ದು ಒಳ್ಳೇದಾಯ್ತು ಅಂದರೆ ಎಷ್ಟು ಜನಕ್ಕೆ ಕೋಪ ಬರ್ತೀಗ? ಅಮ್ಮ ಅದು ಹೆಂಗೋ ಹುಟ್ಟಿ ಅದು ಯಾವುದೋ ಕೈಯೋ ಕಾಲೋ ಚತ್ತೋ ಉಸಿರಾಟ ಸರಿ ಇಲ್ವೋ ಮೆದುಳು ಚೆನ್ನಾಗಿರೋದೇ ಹುಟ್ತಿದ್ದು. ಯಾಕೆ ಬೇಕಾ ಮಗು? ಹೌದು, ಅಂಥ ಮಗು ಬೇಕಾ? ಅದು ಹೆಂಗೆ ಅಂಥದ್ದೇ ಹುಡ್ತದೆ ನಿಮ್ಗೆ ಹೆಂಗೆ ಗೊತ್ತು ಅಂತ ನೀನು ಕೇಳ್ತೀಯ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಮಗು ಇಂಥದ್ದೇ ಬರುತ್ತೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಹೌದು. ಚಿತ್ತಾ ನಕ್ಷತ್ರ, ಅಯ್ಯೋ ಬೀಜ ಏನಿದು 3.5 ತಿಂಗಳು ಎಪಿಸೋಡ್ ಮಾಡ್ಬೋದು ಚಿತ್ತಾ ನಕ್ಷತ್ರ ಮಗು ಹುಟ್ಟಿದ್ರೆ. ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ. ಈ ಚಿತ್ತಾ ನಕ್ಷತ್ರ ಹುಟ್ಟಿದ್ರ ಮನಸ್ಥಿತಿ ಹೆಂಗಿರುತ್ತೆ. ಇವರು ಪ್ರಪಂಚವನ್ನು ಒಂದು ಸುತ್ತು ಬಂದ್ಬಿಡ್ತಾರೆ ಮಾತಾಡೋಷ್ಟೊತ್ತಿಗೆ. 2 ಮಾತಾಡೋದಕ್ಕೆ ಪ್ರಪಂಚನೇ ಒಂದು ಸುತ್ತು ಬಂದ್ಬಿಡ್ತಾರೆ. ಅಷ್ಟು ಸ್ಪೀಡ್ ಮೈಂಡು ಚಿತ್ತಾ ನಕ್ಷತ್ರ. ಆ ಸ್ಪೀಡ್ ಮೈಂಡ್ ಆಗಿರೋದಕ್ಕೆ ಇವರಿಗೆ ಯಾವುದು ಕಂಟ್ರೋಲ್ ಸಿಕ್ಕಲ್ಲ. ಹಣ, ನೆಮ್ಮದಿ, ಜೀವಮಾನದಲ್ಲಿ ಸಿಗಲ್ಲ.
ಮೈಯೆಲ್ಲ ಉರಿ ಬೇಜಾರು ಅಂದರೆ ಹೇಳ್ಕೊಳಕ್ಕಾಗಲ್ಲ. ಹೆಂಗೆ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಜೀವನ ಸಿಕ್ಕತ್ತೆ, ಸಂತಾನ ಆಗ್ಬೋದು, ನೆಮ್ಮದಿ ಆಗ್ಬೋದು, ಆರೋಗ್ಯ ಆಗ್ಬೋದು, ಹೆಂಗೆ ಸಿಕ್ಕತ್ತೆ ಅಮ್ಮ? ಅರ್ಥ ಆಯ್ತಾ, ಬೇಜಾರಾಯ್ತಾ ನಿಮಗೆ? ಇಲ್ಲ ಗುರುಜಿ, ಅರ್ಥ ಆಯ್ತು. ಯಾಕೆ ಇದೆಲ್ಲ ತಿಳ್ಕೊಳ್ದೆ? ಮಗು ಬೇರೆ ಮೊದಲನೇದಾಗಿ ಮದುವೆ ಮಾಡ್ಕೊಂಡಿದ್ದೆ ಅಪರಾಧ ನೀನು. ಯಾಕೆ ಅಂದರೆ ನಾನು ಮದುವೆ ಮಾಡ್ಕೋಬೇಕಾದ್ರೆ ಓಲ್ಡನ್ನು ರೈಟ್ ಹೇಳ್ತಕ್ಕಂಥವ್ರು ನಾನಾಗಿರ್ತೀನಿ, ಗಂಡ ಹಿಂದೆ ಬರಬೇಕಷ್ಟೇ, ಗಂಡ ಮುಂದೆ ಹೋಗೋಂಗಿಲ್ಲ ಅಂತಲೇ ಮದುವೆ ಮಾಡ್ಕೋಬೇಕು. ಗಂಡ ಹಿಂದೆ ಇರಬೇಕು, ಹೆಂಡತಿ ಮುಂದೆ ಇರಬೇಕು, ಚಿತ್ತಾ ನಕ್ಷತ್ರ ಚೆನ್ನಾಗಿರಬೇಕು. ಅಂದರೆ ಗಂಡ ಮುಂದೋಯ್ತೀನಿ ಅಂದರೆ ಅಷ್ಟೇ ಎಳ್ಕೊಂಡು ಪಡ್ಕೊಂಡು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಅನುಭವಿಸ್ಬೇಕು. ಈಗ ನಿಂದು ಯಾವುದಮ್ಮ, ಮುಂದೆನಾ ಹಿಂದೆನಾ? ಗುರುಜಿ ಸದ್ಯಕ್ಕೆ ಹಿಂದೆ ಇದ್ದೀನಿ ಗುರುಜಿ ನಾನು. ವೆರಿ ಗುಡ್. ಹಂಗಾರೆ ಬಚಾವ್ ಆಗ್ಬಿಡ್ತೀಯ ಬಿಡು ನೀನು. ಹಿಂದೆ ಇದ್ದುಬಿಟ್ರೆ ಬಚಾವ್, ಆದರೆ ಅದು ಮುಂದೆ ಹೋಗಿ ಕರೆಕ್ಟಾಗಿರಬೇಕು. ಅದು ಎಡವಟ್ಟು ಆಗ್ಬಿಟ್ರೆ ಇದು ಎಡವಟ್ಟಾದರೆ ಕತೆ ಮುಗಿದೋಗುತ್ತೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಗುರುಜಿ 8 ವರ್ಷದ ಗುರುಜಿ, ಅಮ್ಮನ ಮನೆ. ಓಕೆ, ನಿಮ್ಮ ಯಜಮಾನ್ರ ಮನೆ? ಅವ್ರದ್ದು 15 ವರ್ಷದ್ದು ಗುರುಜಿ. ಓಕೆ, ನೀನು ಸ್ನಾನ ಮಾಡ್ತಕ್ಕಂಥ ಸಮಯ ಕರೆಕ್ಟ್ ಇದೆ ಅನಿಸುತ್ತಾ ನಿಮಗೆ? ಇಲ್ಲ ಗುರುಜಿ, ನಾನು ಮದುವೆಗಿಂತ ಮುಂಚೆನೆ 7-7:30 ಮಾಡ್ಕೊಂಡ್ಬಿಡ್ತಿದ್ದೆ ಗುರುಜಿ. ಇತ್ತೀಚೆಗೆ ಮದುವೆ ಆದಂಗಿಂದ ಬೇಜಾರಾಗಿ 10-10:30 ಮಾಡ್ಕೊತೀನಿ ಗುರುಜಿ. ಕೆಲಸ ಎಲ್ಲ ಮುಗಿಸಿ ಅಲ್ಲ, 10 ಗಂಟೆಗೆ ಸ್ನಾನ ಮಾಡಿದ್ಮೇಲೆ ಎಂಥ ಮಗು ಹುಟ್ಟಬೋದು, ನಿನ್ನ ಆರೋಗ್ಯ ನೆಮ್ಮದಿ ಹೆಂಗಿರ್ಬೋದು ಸ್ವಲ್ಪ ಯೋಚನೆ ಮಾಡು. ನಿನಗೆ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಜಾಸ್ತಿ ಇದೆ ಅಂತ ಅನಿಸಿದೆಯಾ? ಗೊತ್ತು ಗುರುಜಿ, ಭಾಳ ಇದು ಬೇಕಾ ಇದು ನಿನಗೆ? ಈ ರೀತಿ ಉಷ್ಣಾಂಶ ಇಟ್ಕೊಂಡ್ರೆ ಮಗು ಹೆಂಗಮ್ಮ ಫಿಕ್ಸ್ ಆಗುತ್ತೆ ತಾಯಿ. ಅದು ಎಷ್ಟರ ಮಟ್ಟಕ್ಕೆ ನೀನು ಕಾಪಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ, ಭಯ ಬೀಳಬೇಕಾಗತ್ತೆ ನೀನು. ಇದು ಇರ್ತದೋ ಇಲ್ವೋ ಅಂತ ಮತ್ತೆ ನೆಕ್ಸ್ಟ್ ಮಾಡಿಕೊಂಡ್ರು ಹಂಗೆ ಆದರೆ ನಿನ್ನ ಲೈಫಿನ ಕತೆ ಏನು? ನಿನ್ನ ದೇಹವನ್ನು ಸರಿ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು ಗುರುಜಿ. ಸರಿ ಮಾಡ್ಕೊಳ್ದೆ ಮಗು ಮಾಡ್ಕೊಂಡಿದ್ದಕ್ಕೆ ಹೋಗಿದ್ದಕ್ಕೆ ಸರಿ ಹೋಯ್ತು ಅಂತ ಹೇಳಿದ್ದು ನಾನು. ಗೊತ್ತಾಯ್ತು ಗುರುಜಿ, ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತಾ? ಖುಷಿಯಾಗಿರೋ, ಯೋಚನೆ ಮಾಡಬೇಡ. ನಾನು ದೇಹವನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಖುಷಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಾನು ಇರ್ತೀನಿ. ಸ್ಕಿನ್ ಅಲರ್ಜಿ ನಿನಗೆ ಗೊತ್ತಾಗಿದೆಯಾ? ಗುರುಜಿ, ಇವಾಗ ಪಿಗ್ಮೆಂಟೇಷನ್ ಫೇಸ್ ತುಂಬ ಇದೆ ಗುರುಜಿ. ಇದು ಈ ರೋಗ ಇದೆಯಲ್ಲಮ್ಮ, ಅದು ಹೆಣ್ಣು ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಬಂದುಬಿಟ್ರೆ ಅವ್ರು ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟದಲ್ಲ ಎಷ್ಟು ಜನ್ಮದ ಕರ್ಮಾನೋ ಅಂತ ಅನುಭವಿಸ್ಕೊಂಡೇ ಹೋಗಬೇಕು. ಯಾಕೆ ಅಂದರೆ ದೇಹ ಕಂಪ್ಲೀಟಾಗಿ ಎಲ್ಲ ಶಿಥಿಲತೆ ಒಂದಾಗ್ಬಿಟ್ಟಿರುತ್ತೆ. ಚರ್ಮ ರೋಗ ಬರುವಂಥ ಕಾರಣ ಚರ್ಮ ರೋಗ ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲೇ ಯಾವುದೇ ಜಾಗದಲ್ಲಿ ಏನೇ ಆಗಲಿ ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ಹಿಂಸೆ ನರಕ ಯಾವುದು ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿದೆ. ಇದನ್ನು ನಾವು ಯಾಕೆ ತಿಳ್ಕೊಬೇಕಾಗಿರ್ತು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಈ ತಡವಾಗಿ ಊಟ ಮಾಡೋದು, ತಡವಾಗಿ ಮಲಗೋದು, ತಡವಾಗಿ ಏಳೋರು ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳೆಲ್ಲ ಈ ಥರದ್ದೇ ಹುಟ್ಟೋದು. ತಡವಾಗಿ ಮಲ್ಕೊಳ್ಳೋದ್ರು ಲೇಟಾಗಿ, ಬೆಳಗ್ಗೆ ತಡವಾಗಿ ಹೇಳೋದು, ಯಾವಾಗಲೂ ಒಂದ್ಸಲ ತಿನ್ನೋದು. ಈ ರೀತಿಯ ಕುಟುಂಬ ಇದೆ ಇವರ ತಂದೆ ತಾಯಿ ಮನೆಯಲ್ಲಿ. ಈಗ ಈ ಚಿತ್ತಾ ನಕ್ಷತ್ರಕ್ಕೆ ಬರಬೇಕಾದ್ರೆ ನಾವಿಬ್ಬರು ಏನು ತಪ್ಪು ಮಾಡಿದ್ದೀವಿ, ನಮ್ಮ ಕುಟುಂಬ ಏನು ತಿಳ್ಕೊಂಡೈತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಮದುವೆ ಮಾಡಿಸೋ ಪುರೋಹಿತನಿಗೆ ಇದೆಲ್ಲ ಹೇಳಿ ಸರಿ ಮಾಡಬೇಕು ಹೆಣ್ಣು ಗಂಡು ಅಂತ ಪುರೋಹಿತನಿಗೆ ಗೊತ್ತಿಲ್ಲ. ಈಗ ಇವ್ರ ಪಾಪ ಓದವ್ರು ಶುದ್ಧ, ಆ ಓದೋದ್ರಲ್ಲಿ ಚರ್ಮ ರೋಗ ಏನಕ್ಕೆ ಬರುತ್ತೆ, ಮತ್ತು ಈಟ್ ಜಾಸ್ತಿ ಯಾಕಾಗತ್ತೆ, ನೀರು ಕುಡಿದ್ರೆ ಏನಾಗುತ್ತೆ, ಇದೆಲ್ಲ ವಿಚಾರ ಬೇರೆ ಬೇರೆ ಇರುತ್ತೆ. ದೈಹಿಕವಾಗಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ವಿಚಾರ ಮೆಡಿಕಲಲ್ಲಿ ನಿಮಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ಅಲ್ಲಿ ಏನು ಕೇಳ್ತಾರೆ, ನಿಮ್ಗೆ ಏನಾಗತ್ತೆ ಅಂತ ಕೇಳ್ತಾರೆ, ಬರ್ಕೊಡ್ತಾರೆ. ಏನಕ್ಕಾಗೈತೆ ಅನ್ನೋದು ನೀವು ತಿಳ್ಕೊಬೇಕಾಗಿರೋದು. ಮತ್ತು ಇಲ್ಲಿ ಬೇಕಾಗಿರೋ ಉದ್ದೇಶ ಏನು ಅಂದರೆ, ಏನೇ ಬರಲಿ ಪದೇ ಪದೇ ನೆಗಡಿ ಬರುತ್ತೆ, ಪದೇ ಪದೇ ಕೆಮ್ಮು ಬರುತ್ತೆ, ಪದೇ ಪದೇ ಜ್ವರ ಬರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಇದೆಲ್ಲವೂ ಕೂಡ ನಿಮ್ಮ ದೇಹದ ಚರಿತ್ರೆಯನ್ನು ತೋರಿಸೋದಕ್ಕೆ ಒಂದು ಐಡೆಂಟಿಟಿ ಇದು, ಗುರುತು. ಆ ಗುರುತನ್ನ ರೋಗ ಅನ್ಕೊಳ್ಳೋದಲ್ಲ. ಈ ಗುರುತಿಗೆ ಕಾರಣ ಎಲ್ಲಿ ಅಂತ ಮೆಡಿಕಲಲ್ಲಿ ಜಾಗ ಇಲ್ಲ, ಜಾಗ ಇಲ್ಲವೇ ಇಲ್ಲ ಮೆಡಿಕಲಲ್ಲಿ. ರೋಗ ಬಂದಿದೆ ಅಂದರೆ ಮೆಡಿಸಿನ್ ಉಂಟು, ರೋಗ ಏನಕ್ಕೆ ಬಂದಿದೆ ಅಂದರೆ ಕ್ವಶನ್ ಮಾರ್ಕೆ. ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ದೇಹಕ್ಕೆ ರೋಗ ಬಂದಿರತಕ್ಕಂಥದ್ದಕ್ಕೆ ಐಡೆಂಟಿಫೈ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾವ ಕಾರಣಕ್ಕೂ ಆಗಿಲ್ಲ, ಆಗೋದು ಇಲ್ಲ. ಹಂಗಿದ್ರೆ ಕ್ಯಾನ್ಸರ್ಗೆ ಕಂಡುಹಿಡಿಬೋದಾಗಿತ್ತು, ಆಗಿಲ್ಲ. ಶುಗರು ಹಾಗೆ ಇದೆ, ಹೌದಾ? ಯಾವುದಕ್ಕಾಗಿದೆ ಇಲ್ಲಿ, ಯಾವುದಕ್ಕೂ ಆಗಿಲ್ಲ. ಆದರೂ ನಾವು ನಮ್ಮ ಮಂಡತನ ಬಿಟ್ಟಿಲ್ಲ. ಬಿಡ ಡಾಕ್ಟರ್ ಹತ್ರ ಹೋದ್ರೆ ಸಿಗತ್ತೆ. ಡಾಕ್ಟರ್ ತಪ್ಪಲ್ಲ ಇಲ್ಲಿ. ನಮಗೆ ಎಷ್ಟು ಕಾಯಿಲೆಗಳಿದೆ ಅಷ್ಟು ಮೆಡಿಸಿನ್ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ, ವಿಶ್ವದಲ್ಲೇ ಇಲ್ಲ.
ಅಷ್ಟೊಂದು ಕಾಯಿಲೆಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಡೇಂಜರ್ ಝೋನಲ್ಲಿ ನಾವಿದ್ದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕು. ಯಾಕೆ ಅಂದರೆ ಮೂಲನೇ ಗೊತ್ತಿಲ್ಲದೆ ಬದುಕೋದ್ರೆ ಇದಿಷ್ಟೇ ಕಾಯಿಲೆಗಳು ವಿಚಿತ್ರವಾದ ಕಾಯಿಲೆಗಳ ಹೆಸರು ಇಟ್ಕೊಂಡು ನೀವು ಬದುಕ್ತಾ ಇದ್ದೀರಾ ಅಂತ ನೀವೇ ತಿಳ್ಕೊಬೇಕು. ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ನಾವು ಡೇಂಜರ್ ಝೋನಲ್ಲಿ ಇದ್ದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಮದುವೆ ಮಾಡಿ ಮಕ್ಕಳಿಗೆ ಹೆಸರಿಡಿ, ನೀವೇನೇ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ತಿಳ್ಕೊಬೇಕು. ಒಳ್ಳೆಯದಾಗಲಿ. ಅಮ್ಮ ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಮಗು ಒಂದೇ ಸಾಕ, ಕುಟುಂಬನೂ ಚೆನ್ನಾಗಿರಬೇಕು, ನಾನು ಆರೋಗ್ಯ ಇರಬೇಕು ಅಂತ ಅಂತೀಯಾ? ಗುರುಜಿ ಇರ್ಬೇಕು ಗುರುಜಿ, ಕುಟುಂಬ ಎಲ್ಲರೂ ಚೆನ್ನಾಗಿದ್ದಾರೆ ಗುರುಜಿ, ನಾವು ಚೆನ್ನಾಗಿರೋದು. ಈಗ ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಆದರೆ ನಿನ್ನ ಕುಂಡಲಿ ನಿಮ್ಮ ಯಜಮಾನ್ರ ಕುಂಡಲಿ ತಗೊಂಡು ಮಗು ಹುಟ್ಟಿದರೆ ಯಾವ ರೀತಿಯಲ್ಲಿ ಮಗು ಮೈನಸ್ಸು ಪ್ಲಸ್ ಇರುತ್ತೆ, ಅದಕ್ಕೆ ನಾವು ರಿಪೇರಿ ಏನು ಮಾಡ್ಕೋಬೇಕು ಊಟದಲ್ಲಿ ಈ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥ ವಿಚಾರವನ್ನು ಮಾಡು. ತೃಪ್ತಿಕರವಾಗಿ ನಿದ್ದೆ ಮಾಡಬೇಕು. ಒಳ್ಳೆ ನಿದ್ದೆ ಮಾಡ್ತಕ್ಕಂಥ ರೀತಿಯನ್ನು ಮೊದಲು ತಿಳ್ಕೊ. ಕರೆಕ್ಟ್ ಟೈಮ್ಗೆ ಊಟ ಮಾಡೋದು ಕಲ್ತ್ಕೋ. ಒಳ್ಳೆ ಸೌಂದರ್ಯವಾದ ಜ್ಞಾನವಂತ ಮಗುವನ್ನು ಪಡ್ಕೋಬೋದು. ಯಾವುದೋ ಒಂದು ಮಗು ಬೇಕಾ, ಚೆನ್ನಾಗಿರೋ ಮಗು ಬೇಕಾ? ಚೆನ್ನಾಗಿರೋದು ಮಗು ಬೇಕು. ಹಂಗಿದ್ದ ಮೇಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಹೇಳ್ಕೊಡೋಣ, ಯೋಚನೆ ಮಾಡಬೇಡ. ನಿಮ್ಮ ಗಂಡನ್ನ ಫಸ್ಟು ರಿಪೇರಿ ಮಾಡು. ನೋಡ್ರಿ ಒಳ್ಳೆ ಮಗು ಪಡ್ಕೊಳ್ಳೋಣ, ಟ್ರೈನಿಂಗ್ ಕ್ಲಾಸ್ ಇದೆ, ಬನ್ನಿ ಹೋಗೋಣ ಅಂತ ಕರ್ಕೊಂಬ, ಹೇಳ್ಕೊಡೋಣ, ನೀನು ತಿಳ್ಕೊ. ಒಳ್ಳೇದಾಗಲಿ. ಇದೀಗ ತುಮಕೂರಿಂದ ಪುಷ್ಪ ಅಂತ ಒಬ್ರು ಕಾಲ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ಮಗನ ಬಗ್ಗೆ ಕೇಳಬೇಕು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಭರಣಿ ನಕ್ಷತ್ರ, ಮೇಷ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗ? 22. ಏನು ಮಾಡ್ತಿದ್ದಾನೆ? ಇಂಜಿನಿಯರಿಂಗ್ ಫೈನಲ್ ಇಯರ್. ಏನಾಗಬೇಕೀಗ ಅವನ ಬಗ್ಗೆ? ಅವ್ರಿಗೆ ಅವಾಗವಾಗ ಮೂಗು ಹಚ್ಕೊಳ್ಳುತ್ತೆ. ಹಾಂ, ಮೂಗು ಮೂಗು ಕಟ್ಕೊಳುತ್ತೆ. ಮತ್ತೆ ಮೊಣಕಾಲು ನೋವು ಬರುತ್ತೆ, ಎಡಕ್ಕೆ. ಮೊಣಕಾಲು. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? 40 ವರ್ಷದ್ದು. ಬಾಗಿಲು ಯಾವ ದಿಕ್ಕಿದೆ? ಉತ್ತರಕ್ಕಿದೆಯಾ ಪಶ್ಚಿಮಕ್ಕಿದೆಯಾ? ಉತ್ತರ. ಓಕೆ. ದಕ್ಷಿಣಕ್ಕೂ ಬಾಗಿಲಿದೆಯಾ? ಇಲ್ಲ. ಉತ್ತರಕ್ಕೆ ಒಂದೇ ಬಾಗಿಲಾ? ಉತ್ತರಕ್ಕೆ ಒಂದೇ ಬಾಗಿಲು. ಓಕೆ. ಎಷ್ಟು ಮಕ್ಕಳು ಒಟ್ಟು ನಿಮಗೆ? 2, ಒಂದು ಹೆಣ್ಣು ಒಂದು ಗಂಡು. ನಿಮ್ಮನೆ ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಇಲ್ಲ. ಇಲ್ವಾ? ಇಲ್ಲ. ಯಾಕೆ? ಗೊತ್ತಿಲ್ಲ. ಅಲ್ಲ, ಜಾಗ ಇಲ್ವಾ, ಹಾಕಿಲ್ವಾ ಕಾಂಪೌಂಡ್ನ? ಕಾಂಪೌಂಡ್ ಹಿಂದೆಗಡೆಗೆ ದಕ್ಷಿಣ ಒಂದು 4 ಅಡಿಗೆ ಒಂದು ಕಟ್ಟಿ. ದಕ್ಷಿಣಕ್ಕೆ ಕಾಂಪೌಂಡ್ ಇದೆಯಾ? ಅದೇನೋ ಕಟ್ಟಾಗತ್ತಲ್ಲಮ್ಮ, ಮಾತೆ ಸರಿಯಾಗಿ ಕೇಳಿ. ನೆಟ್ವರ್ಕ್ ಇರುವಂತ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿಮ್ಮ. ಕಾಂಪೌಂಡ್ ಇಲ್ಲ ಗುರುಗಳು. ದಕ್ಷಿಣಕ್ಕೂ ರಸ್ತೆ ಇದೆಯಾ? ದಕ್ಷಿಣಕ್ಕಿಲ್ಲ, ತೋಟ ಇದೆ. ಯಾರ್ದು ತೋಟ ಅದು? ನಿಮ್ದೇನಾ? ಆ ತೋಟ ನಿಮ್ದ ಬೇರೆಯವ್ರದಾ? ಮನೆಯವ್ರದಾರ, ಅಣ್ಣವ್ರದ್ದು. ಒಟ್ಟಿನಲ್ಲಿ ನಿಮ್ಮ ವಂಶದ್ದೇ ತಾನೇ, ಕುಟುಂಬದ್ದೇ? ಹೌದು. ಓಕೆ. ಈಗ ಆ ಜಮೀನು ಅಂತಕ್ಕಂಥ ವಿಚಾರ ಇದ್ದಾಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಟ್ಟು ಗಂಡಸರು ಎಷ್ಟು ಜನ? ಈಗ ನಮ್ಮ ಮನೆಯವರು, ನಾನು, ನನ್ನ ಮಗಳು ಕೊಟ್ಟು ಮನೆಗೆ ಹೋಗಿದೆ. ಮಗಳು ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು? 3 ವರ್ಷ. ಏನು ನಕ್ಷತ್ರ ನಿಮ್ಮ ಮಗಳದು? ಒಬ್ಬ. ಮಗು? ಇಲ್ಲ, ಇನ್ನೊಂದು ಮಗು ಇದೆ. 3 ವರ್ಷ ಆಯ್ತಲ್ಲ. ಪ್ರಶ್ನೆ ಇದೆಯಾ? ನಿಧಾನಕ್ಕಾಗಲಿ, ಅವರೇ ಆಟ ಆಡಲಿ ಪಾಪು ಥರ ಅಂತ ಅಂದ್ಕೊಂಡಿದ್ದೀರಾ ಹೆಂಗೆ? ಫ್ಯಾಮಿಲಿ ನಮ್ಮದೇ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ನಿಧಾನ ಕಂತೀನಿ ಅಂತ. ಇಬ್ಬರು ಕೆಲಸಕ್ಕೆ ಹೋಗ್ತಾರಾ? ಗಂಡ ಹೆಂಡತಿದ್ರು ಕೆಲಸ. ಓಕೆ. ಯಾಕೆ ಈ ಪ್ರಶ್ನೆ ಕೇಳಿದೆ? ಮದುವೆಯಾಗಿ ಆಯ್ತಲ್ಲ, ಅದು ಅವ್ರ ಮನೆಗೆ ಸೇರ್ಕೊಳತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹೆಣ್ಣು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅದು ಅವ್ರ ಮನೆಗೆ ಸೇರ್ಕೊತಂತೆ. ಯಾರ ಮಗಳು ಅಂತ ಹೇಳ್ತಾರೆ? ನಮ್ಮ ಮಗಳು. ಮತ್ತೆ ಯಾಕೆ ಕೇಳಬೇಕು? ಮಾರ್ಬಿಟ್ಟ ಸ್ವಾಮಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹೆಂಗೆ ಹೇಳ್ತಾರೆ ಅಂದರೆ ಮದುವೆ ಆದ ತಕ್ಷಣ ಆ ಕಡೆ ಹೋಗ್ಬಿಡ್ತದಂತ. ಅದೇನು ಹೋಗುತ್ತೋ ಅವ್ರನ್ನೇ ಕೇಳಬೇಕು. ಮದುವೆ ಆಗ್ತಕ್ಕಂಥ ಲೆಕ್ಕಾಚಾರ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಇನ್ನೊಂದು ಮನೆ ಬೆಳಕಾಗೋದಕ್ಕೆ ವಿಚಾರವಾಗಿ ಕಳಿಸ್ಕೊಡ್ತಾರೆ. ಆದರೆ ಅದನ್ನು ಸರಿಯಾದ ರೀತಿ ಹೇಳಂದರೆ ಮತ್ತೆ ಅವಳು ಹೊಟ್ಟೆ ಹುಟ್ಟಿದ ಮಗುನ ಮತ್ತೆ ತವ್ರ ಮನೆಗೆ ತಗೋತಾರೆ. ಅದು ಕೂಡ ಈ ಶಾಸ್ತ್ರದಲ್ಲಿ ಇದೆ. ಅದು ಹಸು ಕೊಟ್ಟು ಕರು ತಗೋ ಅಂತ. ಹಸು ಕೊಟ್ಟು ಕರು ತಗೋ ಅಂತ. ಇದು ಇರ್ತಕ್ಕಂಥ ಲೆಕ್ಕಾಚಾರ ತುಂಬ ಅಮೂಲ್ಯವಾಗಿದ್ದು. ಮದುವೆ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಸೇರ್ಕೊಳತ್ತೆ ಬಿಡ್ರಿ ಅಂತ ಸಾರಸಟ್ಟಾಗಿ ಹೇಳ್ತಾಕ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ವಿಚಾರ ಏನು ಅಂತಂದರೆ,
ಇಲ್ಲಿ ಮೂಗು ಕಟ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಗೊಂಡ್ರೆ, ಅಮ್ಮ ರಾತ್ರಿ ಊಟ ಮಾಡೋದು ಎಷ್ಟೊತ್ತಿಗೆ ಅವನು? ಅಮ್ಮ 8:30 ಮಾಡ್ತಾನೆ, 9 ಗಂಟೆಗೆ ಲಾಸ್ಟ್ ಊಟ. 8:30 ಇಂದ 9. ಹೊಟ್ಟೆ ತುಂಬ ಮಾಡ್ತಾನಾ? ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ. ಆಮೇಲೆ ಚಕ್ಕಂತ ಮಲಕತ್ತಾನ, ಟಿ ವಿ ನೋಡ್ತಾನ? ಗುರುಗಳೆಲ್ಲ ಮೊಬೈಲ್ ಹಾಂ, ಹಾಸ್ಟೆಲ್ ಇರೋದು. ಹಾಸ್ಟೆಲ್ ಇರೋದಾ? ಹೌದು. ಮನೆಗೆ ಬಂದಾಗ ಮನೆಗೆ ಬಂದಾಗ ಬೇಗ ಮಲಗ್ತಾನೆ. ಊಟ ಮಾಡಿದ ತಕ್ಷಣ ಮಲ್ಕೋತಾನೆ? ಅರ್ಧ ಗಂಟೆ ಎದ್ದಿರ್ತಾನೆ ನನಗೆ. ಅದೇ ಅರ್ಧ ಗಂಟೆ ಆದ ತಕ್ಷಣ ಮಲ್ಕೋತಾನೆ. ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ಮಾತಾಡಿಮ್ಮ, ಟಿ ವಿ ನೋಡ್ಕೊಂಡು ಮಾತಾಡ್ಬಿಡಿ. ನೀವೇನು ಹೇಳ್ತಿದ್ದಾರೆ ಕೇಳಿಸ್ತಿಲ್ಲ. ಈ ಮೂಗು ಕಟ್ಕೊಳ್ಳೋ ವಿಚಾರ ಇದೆಯಲ್ಲಮ್ಮ, ಸಾಕಷ್ಟು ಜನಕ್ಕೆ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಕೆಲವರಿಗೆ ಮೂಗು ಕಟ್ಕೊಂಡಿದ್ರು ಹೆಂಗೋ ನಿದ್ದೆ ಮಾಡಿಬಿಡ್ತಾರೆ. ಒಂದೇ ಮೂಗಲ್ಲ ಆಡಲಿ, ಬಾಯಲ್ಲಾರು ಆಡಲಿ, ಒಟ್ಟಿನಲ್ಲಿ ನಿದ್ದೆ ಮಾಡ್ತಾವ್ರೆ ಅಂತ ಇರ್ತದೆ. ಅದಕ್ಕೆ ಮಲ್ಕೊಂಡ್ಮೇಲೆ ಏನು ಗೊತ್ತಾಗಲ್ಲ ಅಲ್ವಾ? ಎರಡೂ ಮೂಗಲ್ಲಿ ಉಸಿರಾಟದಲ್ಲಿ ನಿದ್ದೆ ಮಾಡ್ತೀವಿ ಅನ್ನೋರು ತುಂಬ ಅಪರೂಪ, ತುಂಬ ಅಪರೂಪ. ಅವ್ರಿಗೆ ಗೊತ್ತಿಲ್ಲ, ನಾನು ಬಾಯ್ಬಿಟ್ಬಿಟ್ಟಿರ್ತೀನಿ. ಒಂದು ಎರಡನೇದು ಒಂದು ಕಡೆ ಕಟ್ಕೊಂಡ್ಬಿಟ್ಟಿರ್ತದೆ, ಒಂದು ಕಡೆ ಮಾತ್ರ. ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಅಂದರೆ ಫುಲ್ಲು ತಲೆನೋವಿರುತ್ತೆ. ಯಾವ ಕಡೆ ಬ್ಲ್ಯಾಕ್ ಆಗಿತ್ತು ತಲೆನೋವಿರುತ್ತೆ, ಸಿಕ್ಕಾಬಡೆ ಬೇಜಾರಾಗುತ್ತೆ, ಕೋಪ ಬರ್ತಾನೆ ಇರ್ತದೆ. ಮಾತಾಡಿದ್ರೆ ಮೇಲೆ ಬೀಳ್ತಾರೆ. ಸೊ ಯಾಕಿಷ್ಟು ಕೋಪ ಅಂತ ಊರೆಲ್ಲ ಶಾಸ್ತ್ರ ಕೇಳ್ತಾರೆ ಇವರು. ಆದರೆ ಮೂಗು ಕಟ್ಕೊಳ್ತಕ್ಕಂಥ ವಿಚಾರ ವ್ಯಕ್ತಿಗೂ ಗೊತ್ತಿರಲ್ಲ, ಅಕಸ್ಮಾತ್ ಕೇಳಿದ್ರೆ ಹೇಳ್ಬೋದೇನೋ. ಇದು ಯಾಕೆ ಕಟ್ಕೊಳ್ಳುತ್ತೆ ಅಂದರೆ, ಆ ಅಮ್ಮನ್ನ ಕೇಳಿದ್ದು ನಾನು, ಊಟ ಮಾಡಿದ ತಕ್ಷಣ ಮೊದಲನೇದಾಗಿ ರಾತ್ರಿ ಊಟ ಮನುಷ್ಯರಾದವ್ರು ತಿನ್ನಂಗಿಲ್ಲ. ಏನು? ರಾತ್ರಿ ಊಟನ ಮನುಷ್ಯರಾದರೂ ಊಟ ಮಾಡಂಗಿಲ್ಲ. ರಾತ್ರಿ ಊಟ ಸಂಜೆನೆ ಕ್ಲೋಸು. ರಾತ್ರಿ ಊಟ ಮಾಡೋರ ಕತೆ ಏನು ಅಂತಂದ್ರೆ ಅವ್ರು ಏನು ಕೇಳಂಗಿಲ್ಲ, ಏನು ಬರುತ್ತೆ ಅನುಭವಿಸ್ತೇ ತಿರ್ಬೇಕು. ಅದೇ ನರಕ ಅನ್ನೋದು. ಹಾರ್ಟ್ ಅಟ್ಯಾಕ್ ಆಗ್ಬೋದು ಮಲಗಿದ ಜಾಗದಲ್ಲೇ, ಏನು ಬೇಕಾದ್ರೆ ಖಾಲಿ ಅನುಭವಿಸ್ಬೋದು. ಬೆಳಿಗ್ಗೆ ಏಳಬೇಕಾದ್ರೆ ಏಳಕ್ಕೆ ಆಗದೇ ಇರ್ಬೋದು. ಬೆಳಿಗ್ಗೆ ಎದ್ದ ಮೇಲೆ ಸಿಕ್ಕಾಬಟ್ಟೆ ಮೈ ನೋವು ಬರ್ಬೋದು. ಇದು ಸಿಕ್ಕಾಬಟ್ಟೆ ವಿಚಾರ ಇರತಕ್ಕಂಥದ್ದು. ಕಾರಣ ರಾತ್ರಿ ಊಟ ಇಲ್ಲ, ನಾವು ತಿನ್ನೋದು ಬಿಡಲ್ಲ. ಅಮ್ಮ ಅರ್ಥ ಆಯ್ತಾ? ಈಗ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಓದಲಿ ಅಂತ, ಇಲ್ಲಿ ಓದೋದು ಯಾರು? ಹಾಸ್ಟೆಲ್ ಓದೋದು ಬೇರೆ, ಅದು ಬ್ಯಾಟು ಕ್ಯಾಟ್ ತಿಳ್ಕೊಳ್ಳೋಕ್ಕೆ. ಆರೋಗ್ಯದ ರಹಸ್ಯವನ್ನು ಹಾಸ್ಟೆಲ್ ಹೇಳ್ಕೊಡ್ತಾರೆ ನಮ್ಮ? ಇಲ್ಲ. ಅಪ್ಪ ಅಮ್ಮನ ಗೊತ್ತಾ? ಇಲ್ಲ. ಆ ಹುಡುಗ ಹಂಗೇ ಯೋಚನೆ ಮಾಡಿಕೊಂಡು ತುಂಬ ಉಗ್ರವಾದಿ ಆಗೋಕ್ಕೆ, ಮುಂದಕ್ಕೆ ಏನಾಗಬೇಕು ಉಗ್ರವಾದಿ ಆಗೋಕ್ಕೆ ರೆಡಿ ಮಾಡವ್ರೆ. ಅಲ್ಲಿಂದ ಓದ್ಕೊ ಬತ್ತಿದ್ದಂಗೆ ಶುರು ಹಚ್ಕೊತಾನೆ, ಈಗ ಓದ ತಕ್ಷಣ ಮನೆಗೆ ಏನು ಮಾಡಬೇಕು ಇವ್ರುಗಳಿಗೆ ಅಂತ. ಯಾಕೆಂದ್ರೆ ಅಷ್ಟು ಕೋಪ ಬೇಜಾರು ಆಗುತ್ತೆ. ಮೂಗಟ್ಕೊಳ್ಳೋದ್ರಿಂದ ತುಂಬ ಕೋಪ ಜಾಸ್ತಿ ಆಗುತ್ತೆ. ಆಮೇಲೆ ಇವ್ರ ಕತೆ ಮುಂದಕ್ಕೆ ಹೇಳಂಗಿಲ್ಲ, ಏನು ಮಾಡೋಕ್ಕಾಗತ್ತೆ, ಹೇಳಕ್ಕೆ ಬರಲ್ಲ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಿಮ್ಮ ಕಟ್ಟಿರ್ತಕ್ಕಂತಹ, ನೀವು ವಾಸ ಮಾಡ್ತಿರ್ತಕ್ಕಂಥ ಮನೆ ಬೇಕಾಗತ್ತೆ. ಜೊತೆಗೆ ಭರಣಿ ನಕ್ಷತ್ರದ ಮಗನಿಗೆ ನಾವೇನು ತಿಳ್ಕೋಬೇಕು ಅಂತ ತಿಳ್ಕೊಳ್ಳದಿರೋದ ಕಾರಣ ಗಂಟ್ಲಲ್ಲಿ, ಮೂಗಲ್ಲಿ, ಕಾಲಲ್ಲಿ, ತಲೆಯಲ್ಲಿ ಎಲ್ಲವೂ ಸಮಸ್ಯೆ ಇರ್ತಕ್ಕಂಥ ಮಗನನ್ನು ಪಡ್ಕೊಂಡಿದ್ದೀವಿ ಅಂತ ನೀವು ತಿಳ್ಕೊಂಡಿಲ್ಲ. ಹಾಸ್ಟೆಲ್ಗೆ ಹಾಕಿ ಓದಿಸ್ತಾ ಇದ್ದೀರಾ. ನೋಡಿ, ಮುಂದೆ ನಿಮಗೆ ಗೊತ್ತಾಗತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಪರಾಧ ಏನು ಅಂದರೆ, ಮಕ್ಕಳ ಆರೋಗ್ಯವನ್ನು ತಿಳಿಯದೇ ಓದುವುದೇ ಜೀವನ ಅಂತ ಅಂದ್ಕೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಡೀತಾ ಇರೋ ದೊಡ್ಡ ದುರಂತ. ಅದಕ್ಕೆ ಡೇಂಜರ್ ಝೋನಲ್ಲಿ ಇದ್ದೀವಿ ನಾವು ಅಂದರೆ ಇದೇನೇ. ಯಾಕೆ ಬೇಕಿದು ಅಂದರೆ, ಓದಿಸೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಪದೇ ಪದೇ ಅನ್ಕೋಬೇಡಿ. ಓದಿಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಆರೋಗ್ಯವನ್ನು ಸರಿಪಡಿಸುವುದಕ್ಕೆ ಮೊದಲು ಪ್ರಯತ್ನ ಕೊಡಿ, ನಂತರ ಓದ್ಸೋಕ್ಕೆ ಪ್ರಯತ್ನ ಮಾಡಿ. ಇದೆರಡೂ ಜೊತೆಯಲ್ಲೇ ಹೋಗಬೇಕು. ಇದೆರಡೂ ಜೊತೆಲಿ ಹೋಗ್ಬೇಕಾದ್ರೆ ಯೂನಿವರ್ಸಿಟಿಲೇ ಇಲ್ಲ, ಇದು ಸ್ಕೂಲಲ್ಲೂ ಇಲ್ಲ, ಕಾಲೇಜಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮತ್ತು ಇದನ್ನು ಸರಿ ಮಾಡೋಕ್ಕೆ ಹೆಂಗಿದೆ ವ್ಯವಸ್ಥೆ? ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಮುಂದೆ ಅನುಭವಿಸೋ ಬದಲು ಮಕ್ಕಳಿಗೆ ಭವಿಷ್ಯ ಬೇಕು. ಜ್ಯೋತಿಷ್ಯದಲ್ಲಿ ಕೇಳ್ತೀರಾ ಭವಿಷ್ಯ ಬೇಕು ಅಂತ, ಮಕ್ಕಳ ಆರೋಗ್ಯನೇ ತಿಳ್ಕೊಂಡಿಲ್ಲ, ಭವಿಷ್ಯ ಹೆಂಗೆ ಕೊಡ್ತೀರಾ ನೀವು? ಹೇಳೋರು ಭವಿಷ್ಯ ಹೆಂಗೆ ಕೊಡ್ತಾರೆ ಏನು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಬಾಗಲಕೋಟೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮಾಗುಂಡಪ್ಪ ಅಂತ. ಓಕೆ, ನಕ್ಷತ್ರ ಹೇಳ್ಬೋದು ತಮ್ಮದು? ಸಿಂಹ ರಾಶಿ, ಮಕ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ, ಏನು ಮಾಡ್ತಾ ಇದ್ದೀರಾ ತಾವು? ನಾವು ಪ್ಲಂಬಿಂಗ್ ಉದ್ಯೋಗ ಮಾಡ್ತಿದ್ದೀವಿ ಸರ್. ಓಕೆ, ಏನಾಗಬೇಕಿತ್ತು? ಮದುವೆ ಬಗ್ಗೆ ಕೇಳ್ಬೇಕಂತ ಮಾಡಿ. ಮದುವೆ? ಹಾಂ. ನಿಮ್ಗೆ? ಹ್ಞೂ ಗುರುಜಿ. ಯಾವಾಗ ಆಗತ್ತೆ ಅಂತಲಾ, ಯಾಕೆ ಆಗಲಿಲ್ಲ ಅಂತಲಾ? ಎರಡರಲ್ಲಿ ಯಾವುದು?
ಇನ್ನೂ ಆಗಿಲ್ಲ ಅಂತ. ಎಷ್ಟು ವಯಸ್ಸು? ಒಂದು 38 ವಯಸ್ಸು ಹೇಳ್ತಾ ಇದೆ. ನಿಮ್ಮ ತಂದೆಯಲ್ಲಿ ಸ್ಕೂಲ್ ಮೇಸ್ಟರ್ ಇದ್ರು, ತೀರೋಗಿದ್ದಾರೆ ಅವರು. ತೀರೋದ್ರಾ? ಹಾಂ, ಎಷ್ಟು ವರ್ಷ ಆಯಿತು? ನಾವು 3 ವರ್ಷ, ನಾ ಚಿಕ್ಕವನು ಇದ್ದಾಗ ತೀರ್ಕೊಂಡಿದ್ದಾರೆ ಅವರು. ನಾ 3 ವರ್ಷ ಇದ್ದೆ. ನೀವು ಎಷ್ಟು ಜನ ಮಕ್ಕಳು ಮನೆಯಲ್ಲಿ? 4 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಮೊದಲನೇ ಮಗ ನೀವೇನಾ? ಹೆಂಗ್ ಗುರುಜಿ? ಮೊದಲನೇ ಮಗ ನೀವೇನಾ ಅಂದೆ. ಅಲ್ಲ ಅಲ್ಲ. ಮತ್ತೆ ನಿಮ್ಗೆ ಅಣ್ಣ ಇದ್ದಾರಾ? ಹಾಂ, ಇದ್ದಾರೆ ಗುರುಜಿ. ನಿಮ್ಮ ಜೊತೆ ಇದ್ದಾರಾ, ಬೇರೆ ಇದ್ದಾರಾ? ಬೇರೆ ಇದ್ದಾರೆ ಗುರುಜಿ. ಓಕೆ. ಈಗ ಮನೆಗೆ ಇರುವಾಗ ಹೀರೋ ನೀವೇ ತಾನೇ? ಹಾಂ, ನಾ ಮನೆಯಲ್ಲಿ ಇರೋದು ನಾನೊಬ್ಬನೇ. ಈಗ ಹೆಣ್ಮಕ್ಳು ಎಲ್ಲ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಬ್ರದರು ಬೇರೆ ಇದ್ದಾರೆ. ಅವರು ನಿಮ್ಮಮ್ಮ? ಅವರು ತೀರೋಗಿದ್ದಾರೆ. ಫಸ್ಟ್ ತೀರ್ಕೊಂಡಿದ್ಯಾರು? ಅಪ್ಪ. ಅದಾದ್ಮೇಲೆ ಎಷ್ಟು ವರ್ಷ ತೀರ್ಕೊಂಡ್ರು ಅಮ್ಮ? 2011ರಲ್ಲಿ ತೀರ್ಕೊಂಡಿದ್ದಾರೆ ಅವರು. ಜಮೀನು ಎಷ್ಟಿದೆ ನಿಮ್ಮ ಅಪ್ಪಂದು? ನಮ್ಮದು ಒಂದು 5 ಎಕರೆ ಇದೆ. ನೀವೇ ಮಾಡ್ತಾ ಇದ್ದೀರಾ, ಬೇರೆಯವ್ರು ಕೊಟ್ಟಿದ್ದೀರಾ? ನಾವು ಮಾಡ್ತಾ ಇದ್ದೀವಿ. ಓಕೆ. ಸೊ ಜಮೀನಲ್ಲಿ ಪರವಾಗಿಲ್ವಾ, ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆಯಾ? ಹಾಂ, ಸರಿಯಾಗಿ ಆಗ್ತಿದೆ ಗುರುಜಿ. ಓಕೆ. ಈಗ ನೀವು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿದಿನ ಮಾಡ್ತೀರಾ? ಹಾಂ ಗುರುಜಿ. ಎಷ್ಟೊತ್ತಿಗೆ ಮಾಡೋ ಸ್ನಾನ? ಬೆಳಗ್ಗೆ 8:30 ಮುಂಚೆ ಮಾಡ್ತೀನಿ. ಹೇಳೋದು ಎಷ್ಟೊತ್ತಿಗೆ ಬೆಡ್ಡಿಂದ? 7 ಗಂಟೆಗೆ ಗುರುಜಿ. ರಾತ್ರಿ ಮಲಗೋದು 11, 12? 10-10ವರೆಗೆ ಮುಗ್ಕೊಂಡು ಮಲಗ್ತೀವಿ. 10ವರೆಗೆ ಮಲ್ಕೊಂಡು ನಿದ್ದೆ ಎಷ್ಟೊತ್ತಿಗೆ ಬರೋದು? ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಈ ನಿದ್ದೆ ಮಲ್ಕೊಂಡ ತಕ್ಷಣ ಯಾಕೆ ಬರಲ್ಲ ಅಂತ ಒಂದ್ಸಲ ಯೋಚನೆ ಬರಲಿಲ್ವಾ? ಇಲ್ಲ ಗುರುಜಿ. ಇರೋದೇ ಹಿಂಗೆ ನಾನೊಂದು ತೀರ್ಮಾನ ಮಾಡ್ಕೊಂಬಿಟ್ರಾ? ನಂಗೆ ಗೊತ್ತಿಲ್ಲ ಗುರುಜಿ. ಸುಮಾರು ಜನಕ್ಕಿದು ಎಲ್ಲರೂ ನಿದ್ದೆ ಬರೆಸ್ಕೊಂಡು ಮಲ್ಕೊಳ್ಳೋದು. ಹೌದು. ಇದೇ ರೋಗ. ಅದು ರೋಗದ ನಿದ್ದೆ ಅಂತಾರೆ. ಸುಮಾರು ಜನಕ್ಕಿದೆ ಇದು. ಒಂದು 3/4 ಗಂಟೆ, ಒಬ್ರು ಅರ್ಧ ಗಂಟೆ, ಒಬ್ರು 2 ಗಂಟೆ, ಒಬ್ರು 3 ಗಂಟೆ, ಕೆಲವ್ರು ನಿದ್ದೆನೇ ಬರಲ್ಲ ಸ್ವಾಮಿ, ಅದು ಯಾವ ಗೊತ್ತೋ ನನಗೆ ಗೊತ್ತಿಲ್ಲ ಅಂತಾರೆ. ಸೊ ಇದಿಷ್ಟು ಕೂಡ ಇದು ದೊಡ್ಡ ರೋಗ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಬೆಳಗ್ಗೆ ಆದರೆ ಕಣ್ಣು ನೋಡ್ಬಿಟ್ಟು ಬಿಟ್ಟ ಮೇಲೆ ಪ್ರಪಂಚದಲ್ಲಿ ಇದೀನ, ಇವತ್ತು ವಾರ ಯಾವುದು, ಡೇಟ್ ಯಾವುದು, ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನೂ ಅರ್ಥ ಆಗಲ್ಲ. ಸುಮ್ಮನೆ ಓಡಾಡ್ಕೊಂಡು ಎಲ್ಲೋ ಕೆಲಸ ಮಾಡಬೇಕು, ಎಲ್ಲೋ ಊಟ ಮಾಡಬೇಕು, ಎಲ್ಲೋ ಮಲ್ಕೋಬೇಕು, ಈ ಥರದಲ್ಲಿ ಹೋಗ್ತಾ ಇರ್ತಾರೆ. ಯಾಕೆಂದರೆ ಇದಕ್ಕೆ ಮನಸ್ಸು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಇವ್ರ ಕೈಗೆ ಸಿಕ್ಕಲ್ಲ. ಮನಸ್ಸು ಇವ್ರ ಕೈಗೆ ಸಿಕ್ಕೋದೇ ಇಲ್ಲ. ಇವ್ರು ಅನ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಸೊ ಬೇಜಾರಂತ ಬಂದೇ ಬರುತ್ತೆ. ಈ ಬದುಕಿಗೆ ಮದುವೆ ಯಾಕೆ? ಹೌದು. ಇಂಥ ಬದುಕು ಮದುವೆ ಯಾಕೆ? ಅದು ಕಟ್ಕೊಂಡು ಇನ್ನೊಂದು ಅನುಭವಿಸೋಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಆ ನಕ್ಷತ್ರಕ್ಕಿರುವಂಥ ಸತ್ಯತೆ ಅದು. ಮಖಾ ನಕ್ಷತ್ರ ಅಂತ ಮಗು ಬಂದ ಮೇಲೆ ಮನೆಯವ್ರು ತಿಳ್ಕೋಬೇಕು, ನಮ್ಮದು ಕಂಪ್ಲೀಟ್ ಅಕೌಂಟ್ ಯಾವ ಬ್ಯಾಂಕಲ್ಲೂ ಇಲ್ಲ, ಎಲ್ಲೂ ಲೋನ್ ಸಿಕ್ಕಲ್ಲ ಅಂತ ಡಿಸೈಡ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಅದು ಹೋಗಲ್ಲ, ಆ ವಿಚಾರಕ್ಕೆ ಹೋಗಲ್ಲ. ಅಣ್ಣ ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಲೋ. 2 ಆಯ್ತು. 2 ಆಯಿತು ಅಂದರೆ ತಿಳ್ಕೊಂಡೇನು ಖುಷಿ ಆಗಲಿಲ್ವಾ? ಹಾಂ, ಖುಷಿ ಆಯ್ತು. ಈಗ ತಪ್ಪು ಆಗಿದೆ ಅಂತ ಗೊತ್ತಿತ್ತಾ ನಿನಗೆ, ಇಲ್ವಾ ಎಲ್ಲ ಕರೆಕ್ಟಾಗಿದೆ ಅಂದರೆ ಅಂದ್ಕೊಂಡಿದ್ಯಾ? ಓಕೆ, ಯೋಚನೆ ಮಾಡು, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿನಗೆ ವಿಷಯ ಇಷ್ಟೇ, ನೀನು ಮೊದಲು ಮದುವೆ ಹಾಕಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಅದು ಏನಕ್ಕೆ ಅಂತಂದರೆ ಮದುವೆ ಇಲ್ಲದೆ ಬೇರೆ ರೀತಿ ನಡ್ಕೋಬಹುದು, ಬೇರೆ ರೀತಿ ಇರಬಹುದು. ಆದರೆ ಮದುವೆ ಆಗೋದು ಪರ್ಟಿಕ್ಯುಲರ್ ತುಂಬ ಕಷ್ಟ ಇದೆ. ಸೊ ಇಲ್ಲಾಂದರೆ ಜೀವನನೇ ಬೇಡ, ಹೆಂಗೋ ಇದ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ಇದು ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಇದಕ್ಕೆ ಕಾರಣ ತಿಳ್ಕೋಬೇಕು, ನಾನು ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಏನು ಬೇಕು ತಿಳ್ಕೊಂಡ್ರೆ ಪ್ರಯತ್ನ ದಾರಿ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಪ್ರಯತ್ನ ಮಾಡಬೇಕು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವಾಗಲೇ ಟಿಪ್ಸ್ ಬಗ್ಗೆ ಹೇಳ್ತಿದ್ವಿ, 2 ಟಿಪ್ಸ್ ಹೇಳ್ಬೋದಾ? ಇಲ್ಲಿ ವಿಷಯ ಏನಂದರೆ, ಈ ಹೆಂಗಸರಿಗೆ ಒಂದು ಸಮಸ್ಯೆ, ಗಂಡಸರಿಗೆ ಒಂದು ಸಮಸ್ಯೆ. ಈ ಟಿಪ್ಸು ಏನು? ಈ ಮನೇಲಿ ಎಷ್ಟೇ ಕೆಲಸ ಮಾಡು ಮುಗಿಯೋದೇ ಇಲ್ಲಪ್ಪ ಅಂತ ಹೆಂಗಸರು ಎಷ್ಟೋ ಜನ ಹೇಳ್ತಾರೆ. ಹೌದು. ಎಷ್ಟು ಕೆಲಸ ನಾನು ಮಾಡ್ತಾನೆ ಇದ್ದೀನಿ, ಮುಗಿಯೋದೇ ಇಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡುವಂಥ ಹೆಂಗಸರು ಒಂದು ಟಿಪ್ಸು. ಇನ್ನೊಂದು, ಹಣ ನಿಲ್ತಾ ಇಲ್ಲ
ಹಣ ಬರ್ತಾ ಇಲ್ಲ, ಇದೆರಡು ಸಮಸ್ಯೆ ಒದ್ದೇನೆ. ಹೌದು, ಯಾವುದೇ ಆದಾಯ ಬರ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ, ಹಣ ಬರ್ತಾ ಇಲ್ಲ. ಸೊ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಇರುತ್ತೆ, ಆದರೆ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ? ಆದರೆ ಇದೆರಡು ಮನುಷ್ಯನಿಗೆ ಮನೆಯಲ್ಲಿ ಹೆಂಗಸರಿಗೆ ಯಾವಾಗಲೂ ಲವಲವಿಕೆಯಿಂದ ಶಕ್ತಿ ಚೆನ್ನಾಗಿರಬೇಕು. ಹೆಂಗಸರಿಗೆ ಆ ಶಕ್ತಿ ಊಟದಿಂದ ಬರುತ್ತೆ, 1, ನಿದ್ದೆಯಿಂದ ಬರುತ್ತೆ 2, 3 ಪ್ರೋಟೀನ್ ವಿಚಾರಗಳಲ್ಲಿರ್ತಕ್ಕಂತಹ ಒಳ್ಳೊಳ್ಳೆ ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ತಗೊಂಡೆ ಬರುತ್ತೆ ಅಂತಕ್ಕಂಥದ್ದು. ಹಲವಾರು ರೀತಿಯಲ್ಲಿ ಇದಕ್ಕೆ ಮೀರಿ ಇನ್ನೊಂದಿದೆ, ಯಾವುದು? ಅದನ್ನು ನಾವು ತಿಳ್ಕೊಳ್ಳದೆ ಇರತಕ್ಕಂಥದ್ದೇ ದೈವ ಮೂಲೆಯಲ್ಲಿ ಮಾಡಿರ್ತಕ್ಕಂಥ ಘೋರ ಅಪರಾಧ. ಹೆಣ್ಣಿಗೆ ಶಕ್ತಿ ಚಟುವಟಿಕೆಗೆ ಟಕ 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 ಅಂತ ಮಲ್ಕೋಬೇಕು, ನಿದ್ದೆ ಬಂದ ತಕ್ಷಣ ಮಲ್ಕೋಬೇಕು, ಬೆಳಗ್ಗೆ ಏಳಬೇಕು, ಚಕ್ಕಂದ ಕೆಲಸ ಮಾಡಬೇಕು, ಕೂರಬಾರ್ದು, ಎಷ್ಟು ಕೆಲಸ ಮಾಡಿದ್ರು ಬೇಜಾರಾಗಬಾರ್ದು. ಇದು ಹೆಂಗಸರಿಗೆ ಬೇಕಾ ಬೇಡವಾ? ಬೇಕು. ಆದರೆ ಇದು ಮನೆಯಲ್ಲೇ ಉತ್ಪತ್ತಿ ಆಗತ್ತೆ ಅಂತ ಗೊತ್ತಿಲ್ವೇ? ಅದು ಹೇಗೆ ಗುರುಜಿ? ಹೇಳ್ಕೊಡೋಣ. ಹೆಂಗಸಿಗೆ ಶಕ್ತಿ ಬೇಕು. ನಾನು ಎಲ್ಲ ಥರದ ಔಷಧಿ ಮಾತ್ರೆ ತಿಂದಾಯ್ತು ಸ್ವಾಮಿ, ಎಲ್ಲ ಪೂಜೆ ಮಾಡಾಯ್ತು ಸ್ವಾಮಿ, ಕಾಲು ಬಲಗಾಲು ಇಲ್ಲ ಎಡಗಾಲು ಇಲ್ಲ ಭುಜ ಇಲ್ಲ ಕುತ್ತಿಗೆ ಇಲ್ಲ ಬೆನ್ನು, ಇಷ್ಟು ದಪ್ಪಟ್ಟಿ, ಏನೋ ಒಂದು ನೋತೆ ಅಂತ ಅಲ್ವಾ? ಸೊ ಇದು ಎಲ್ಲ ಮಾಡಾಯ್ತು ಅಂದರೆ ನೀವು ಏನು ಮಾಡಬೇಕು, ಏನು ತಿಳ್ಕೊಬೇಕು ಅಂತ ಗೊತ್ತಿಲ್ವಲ್ಲ. ಅದನ್ನು ಉದಾಹರಣೆಗೆ ಇವತ್ತು ಹೇಳೋಣ. ಈ ರೀತಿಯಾಗಿ ಶಕ್ತಿಹೀನವಾಗಿರ್ತಕ್ಕಂತಹ ಸುಸ್ತು ಪಡ್ತಕ್ಕಂಥ ಹೆಂಗಸರು ಆಗ್ತಾ ಇರೋದಕ್ಕೆ ಕಾರಣ ಎಷ್ಟು ಪ್ರಯತ್ನ ಪಟ್ಟರು ಹಣದ ವ್ಯವಸ್ಥೆ ಸೂಕ್ತ ಇಲ್ಲ ಮನೆಯಲ್ಲಿ ಅಂತಕ್ಕಂಥ ಕಾರಣ. ಈ ಹಣದ ವ್ಯವಸ್ಥೆ ಚೆನ್ನಾಗಿಲ್ಲದೆ ಇದ್ಮೇಲೆ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹಣದ ವ್ಯವಸ್ಥೆ ಹೌದಲ್ವಾ? ಹೌದು. ಚೆನ್ನಾಗಿ ಅಭಿವೃದ್ಧಿಯಾಗಿ ಒಳ್ಳೆ ದುಡ್ಡು ಕಾಸು ಬರ್ತಾರೆ, ಹೆಂಡತಿ ಗಂಡನ ಖುಷಿ ಕೊಡ್ತಾರೆ, ಹೌದು, ನನ್ನ ಗಂಡ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರೆ ಅಂತ. ಸೊ ಮನೆಯಲ್ಲಿ ಮಕ್ಕಳಿಗೂ ಕೂಡ ಖುಷಿ, ನಾವು ಚೆನ್ನಾಗಿದ್ದೀವಿ, ಆರ್ಥಿಕವಾಗಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ. ಈ ರೀತಿಯಾಗಿ ಕುಟುಂಬದಲ್ಲಿ ಪ್ರೀತಿ ಉತ್ಪತ್ತಿ ಆಗಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಬರಬೇಕು. ನಮ್ಮಪ್ಪ ಪರವಾಗಿಲ್ಲ, ಕಷ್ಟಪಡ್ತಿದ್ದಾರೆ, ಒಳ್ಳೆ ದುಡ್ಡು ಮಾಡಿದ್ದಾರೆ, ನಮ್ಮಮ್ಮ ಪರವಾಗಿಲ್ಲ, ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ, ಅವರು ಆರೋಗ್ಯ ಚೆನ್ನಾಗಿದೆ, ಸೊ ನಾವು ಕೇಳೋದು ಕೊಡಿಸ್ತಾ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ. ಆವಾಗ ಏನಾಗುತ್ತೆ, ಕುಟುಂಬದಲ್ಲಿ ಐಕ್ಯತೆ ಬರುತ್ತೆ, ಖುಷಿ ಬರುತ್ತೆ. ಬೇಕಲ್ಲ ಇದು? ಹೌದು, ಬೇಕು. ಈಗ ಯಾರ ಮನೇಲಿ ಇದು ಬರ್ತಾ ಇದೆ, ನಂಬರ್ 1 ಯಾಕೆ ಬರ್ತಾ ಇಲ್ಲ ಅದನ್ನು ಇವತ್ತು ನೀವು ತಿಳ್ಕೋಬೇಕು. ಹೌದು ಅಲ್ವಾ? ಇದಿಷ್ಟು ಹೇಳಿದ ವಿಚಾರ ದೈವ ಮೂಲೆ ಈಶಾನ್ಯ ಮೂಲೆ ಕಥೆನೇ. ದುಡ್ಡು ಬರ್ತಾ ಇಲ್ಲ, ದುಡ್ಡು ಬರಬೇಕು, ಸಂಪಾದನೆ ಆಗಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಮಕ್ಕಳು ಕುಟುಂಬ ಎಲ್ಲ ಚೆನ್ನಾಗಿರಬೇಕು, ಎಲ್ಲರಿಗೂ ಬೈಕೆ. ಆದರೆ ಈಶಾನ್ಯ ಮೂಲೆಯಲ್ಲಿ ಇದಿಷ್ಟು ಇದೆ ಅಂತ ಗೊತ್ತಿಲ್ವೇ? ಹಾಗಂತ ಈಶಾನ್ಯ ಮೂಲೆ ನಾವು ಏನು ಮಾಡಿದ್ವಿ ತಪ್ಪು ಅಂತ ಎಲ್ಲರ ಪ್ರಶ್ನೆ. ಹೌದು. ಸೂರ್ಯನ ಕಿರಣಗಳು ಅಂತಕ್ಕಂತಹ ವಿಚಾರ ನಮಗೆಲ್ಲ ಗೊತ್ತು. ಹೌದು, ಸೂರ್ಯನ ಕಿರಣ. ಅದರ ಬಣ್ಣ ಯಾವುದು ಅಂದರೆ ಏನಾರು ಹೇಳೋಕ್ಕಾಗತ್ತಮ್ಮ? ಸೂರ್ಯನ ಕಿರಣದ ಬಣ್ಣ ಹೇಗೆ, ಯಾವುದು ಅಂದರೆ ಏನಾರು ಹೇಳೋಕ್ಕಾಗತ್ತಾ? ಇಲ್ಲ, ಒಂದು ಆರೆಂಜ್ ಲೈಟ್. ಅದನ್ನು ಚಿನ್ನದ ಬಣ್ಣ, ಸೂರ್ಯನ ಕಿರಣ ಚಿನ್ನದ ಬಣ್ಣ ಅಂತ ಒಂದು ರೀತಿಯಲ್ಲಿ ಪಕ್ಕಾ ಇದೆ ಹಿಂಗೆ ಅಂತ ಹೇಳ್ತಾ ಇಲ್ಲ, ಅವ್ರವ್ರ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು. ಗೋಲ್ಡ್ ಕಲರ್. ಈ ಕಿರಣಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕಿರಣಗಳಲ್ಲಿ ಇರುತ್ತೆ. ಮಹಾಲಕ್ಷ್ಮಿ ನಾರಾಯಣ ಸರವಿಗೆ ನಾವು ಸೂರ್ಯನಿಗೆ ರವಿ ಅಂತೀವಿ, ನಾರಾಯಣ ಅಂತೀವಿ, ಭಾಸ್ಕರ ಅಂತೀವಿ, ಹಲವಾರು ಹೆಸರುಗಳಿಗೆ ಹೋಗ್ತೀವಿ. ಸೊ ನಾರಾಯಣ ಅಂತ ಗೊತ್ತು. ನಾರಾಯಣನಿಗೆ ಹೆಂಡತಿ ಯಾರು, ಪತ್ನಿ ಯಾರು? ಆ ಕಿರಣಗಳಲ್ಲಿ ಇರ್ತಕ್ಕಂಥವಳೇ ಮಹಾಲಕ್ಷ್ಮಿ. ಆ ಕಿರಣಗಳನ್ನು ನಮ್ಮ ಮನೆಗೆ ಎಷ್ಟರ ಮಟ್ಟಕ್ಕೆ ಈಶಾನ್ಯ ಮೂಲೆಗೆ ತರುವಂತಹ ಪ್ರಯತ್ನ ನಾವು ಮಾಡಿದ್ದೀವಾ? ಇಲ್ಲ ಸ್ವಾಮಿ ಬರ್ತದೆ, ನಮಗೂ ಈ ಮೂಲೆಗೆ ಬೀಳ್ತದೆ ಸ್ವಾಮಿ, ಅಡುಗೆ ಮನೆಗೆ ಈಗಲೇ ಬೀಳ್ತದೆ ಅಂತ ಹೇಳುವಂಥವ್ರು ಇದ್ದಾರೆ. ಆದರೆ ಒಂದು ತಿಳ್ಕೋಬೇಕು, ಇಲ್ಲಿ ಈಶಾನ್ಯ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಅದನ್ನು ಫಸ್ಟ್ ಗುದ್ಲಿ ಪೂಜೆಯನ್ನು ಮಾಡ್ತೀವಿ. ಗುದ್ಲಿ ಪೂಜೆ ತಪ್ಪು ಎಲ್ಲಿ ಮಾಡ್ತಾ ಇದ್ದೀವಿ ಅಂತ. ಗುದ್ಲಿ ಪೂಜೆ ಮಾಡೋದು ಎಲ್ರಿಗೂ ಗೊತ್ತು, ಪುರೋಹಿತರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪುರೋಹಿತರಿಗೆ ಅದು ಗೊತ್ತಿಲ್ಲ. ಯಾಕೆಂದ್ರೆ ದಯವಿಟ್ಟು ಯಾರು ಅರ್ಥ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡಿ, ಹೇಳ್ಕೊಡ್ತೀನಿ ಪುರೋಹಿತರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಅವ್ರಿಗೆ ಗೊತ್ತು, ಆ ಈಶಾನ್ಯವನ್ನು ಮನೆಗೆ ಸೇರ್ಸೋದಕ್ಕೆ ನಾನು ಎಲ್ಲಿ ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಮನೆ ಕಟ್ಟೋರ್ಗೂ ಕೂಡ ಗೊತ್ತಾಗಿಲ್ಲ. ಇದನ್ನು ನೇರವಾಗಿ ಚಾಲೆಂಜ್ ಮಾಡಿ ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಯಾಕೆ ತಪ್ಪಾಗ್ತಾ ಇದೆ. ಈಶಾನ್ಯದಲ್ಲಿ ಗುದ್ಲಿ ಪೂಜೆ ಮಾಡಿ ಸರ್ವೇ ಸಾಮಾನ್ಯ, ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಅದೇ ಮಾಡಿದ್ದು, ನಾನು ಅದೇ ಮಾಡ್ತಾ ಇದ್ದೀನಿ, ಸರಿ. ಆ ಈಶಾನ್ಯವನ್ನು ನೀವು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಅಂತ ಗೊತ್ತಾಗ್ಬೇಕಲ್ಲ. ಈಶಾನ್ಯನ
ಬ್ಯಾಂಕಲ್ಲಿ ಅಮೌಂಟ್ ಐತಮ್ಮ, ಸಿಗ್ನೇಚರ್ ಸರಿ ಇಲ್ವಲ್ಲ, ಹ್ಮ್ ಚೆಕ್ ಪಾಸ್ ಆಗಲ್ಲ. ಹೌದು, ಈಗೇನು ಮಾಡೋದು, ದುಡ್ಡು ಐತೆ ಸಿಗಲ್ಲ, ಕೊಡಲ್ಲ, ತಗೊಳಕ್ ಆಗ್ತಿಲ್ಲ ಅದು. ತಗೊಳಕ್ ಆಗ್ತಾ ಇಲ್ಲ. ಈ ಥರ ಪ್ರತಿಯೊಬ್ಬರು ಮನೆ ಕಟ್ಟಿದ್ದಾರೆ, ನೆಮ್ಮದಿ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಖುಷಿ ಇಲ್ಲ. ಹಾಗಂತ ಮನೆ ಕಟ್ಟಬೇಕಾದ್ರೆ ದುಡ್ಡು ಬರೋಕ್ಕೆ ಮನೆ ಕಟ್ಕೋತೀವಿ ಅಂತ ಅನ್ಕೊಳಂಗಿಲ್ಲ, ದುಡ್ಡು ಬರಲಿ ಅಂತ ಮನೆ ಕಟ್ತಾ ಇದ್ವಿ ಅಂತ ಅನ್ಕೊಳಂಗಿಲ್ಲ. ನಮಗೆ ಬೇಕಾಗಿರೋದು ಏನಂದರೆ ಮನೆಯಲ್ಲಿ ಒಟ್ಟಾಗಿ ಕುಟುಂಬಕ್ಕೆ ಏನೇನು ಬೇಕು ಅದೆಲ್ಲವೂ ಕೂಡ ಮನೆ ನಮಗೆ ಕೊಡುತ್ತೆ ಅಂತ ನೀವು ಕೂತ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅಲ್ವೇನಮ್ಮ. ಮನೆ ಕಟ್ಸ್ಬಿಟ್ರೆ ಎಲ್ಲ ಬರ್ತದೆ ಅಂದರೆ ನಾವು ಕೂತ್ಕೊಂಡ್ಬಿಡ್ತೀವಿ ಅಂತಾರೆ. ಅದಂಗಲ್ಲ, ನಿಮ್ಮ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಮನೆ ಇನ್ನು 3 ಪಟ್ಟು ಪ್ರಯತ್ನಕ್ಕೆ ಮನೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮಕ್ಕಳು, ಹೆಂಡತಿ, ಕುಟುಂಬಕ್ಕೆಲ್ಲ ಇದು ಪ್ರೇರಣೆ ಆಗತ್ತೆ. ಅಲ್ಲಿ ಗುದ್ಲಿ ಪೂಜೆಯನ್ನು ಯಾಕಲ್ಲಿ ತಪ್ಪಾಗ್ತಾ ಇದೆ ಅಂದರೆ, ಮನೆ ಕಟ್ಟಬೇಕು ಅಂತ ಸೈಟ್ ತಗೊಂಡವ್ರಿಗೆ ತುಂಬ ಅರ್ಜೆಂಟ್ ಇರುತ್ತೆ, ಖುಷಿ ಬೇಗ ಮನೆ ಕಟ್ಟೋಣ, ಬೇಗ ಮನೆ ಕಟ್ಟಬೇಕಂತ. ಇಲ್ಲಿ ಏನು ತಪ್ಪಾಗಿದೆ ಅಂದರೆ, ಮೊದಲು ಮನೆಗೆ ಮಾರ್ಕ್ ಮಾಡಬೇಕು, ಮಾರ್ಕಿಂಗ್ ಬರಬೇಕು. ಮನೆ ಎಷ್ಟು ವಿಸ್ತೀರ್ಣ ಬರುತ್ತೆ, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಆಳ, ಇದೆಲ್ಲ ಲೆಕ್ಕಾಚಾರವಾಗಿ ಇರ್ತಕ್ಕಂಥದ್ದು ಮೊದಲು ರೆಡಿ ಆಗಬೇಕು. ರೆಡಿಯಾಗಿ ಪ್ಲ್ಯಾನ್ ರೆಡಿ ಆಗಬೇಕು. ಪ್ಲ್ಯಾನ್ ರೆಡಿ ಆಗಿಬಿಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಇಂಜಿನಿಯರು, ಮೇಸ್ತ್ರಿ, ಮನೆ ಓನರು, ಪುರೋಹಿತರು ಎಲ್ಲ ಸೇರಿಕೊಂಡು ಇದು ಸರಿ ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ಗುದ್ಲಿ ಪೂಜೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಆಗ್ತಾ ಇರೋದು ಏನು ಅಂದರೆ, ಈಶಾನ್ಯ ಅನ್ನೋದನ್ನು ಎಲ್ಲಿ ಕೊಡ್ತಾರೆ ಅಂದರೆ, ಟೋಟಲಿ ನಿವೇಶನಕ್ಕೆ ಈಶಾನ್ಯ ಮಾಡಿಬಿಡ್ತಾರೆ. ಮನೆಗೇನೆ ಪೂರ್ತಿ ಸೈಟ್ ಇರುತ್ತಲ್ಲ, 40-30 ಸೈಟ್ ಇರುತ್ತೆ, ಪೂರ್ತಿ ಎಡ್ಜು ಈಶಾನ್ಯ ಅಂತ ಇವರು ತೀರ್ಮಾನ. ಆ ಎಡ್ಜ್ಗೆ ಮನೆ ಹೋಗೋದೇ ಇಲ್ಲ. ಎಷ್ಟು ಘೋರವಾದ ಅಪರಾಧ ಮಾಡ್ತಾರೆ ಲೆಕ್ಕ ಹಾಕೋ. ಆ ಎಡ್ಜ್ಗೆ ಗುದ್ಲಿ ಪೂಜೆ ಮಾಡಿ ಅವ್ರು ಹೋದ್ರು, ಇವರೇ ಮಾಡಿದ್ರು, ಆ ಎಡ್ಜು ಮನೆಯೊಳಗೆ ಸೇರ್ಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಪ್ಲ್ಯಾನ್ ಎಲ್ಲಿಗೆ ಬರುತ್ತೆ ಎಡ್ಜು ಅಂತ ಪ್ಲ್ಯಾನಲ್ಲಿ ಇರುತ್ತೆ. ಅದೇ ಪ್ಲ್ಯಾನ್ ರೆಡಿ ಮಾಡಿಕೊಂಡ್ರೆ ಆ ಪ್ಲ್ಯಾನಲ್ಲಿ ಈಶಾನ್ಯ ಮಾಡ್ಕೋತಲ್ಲ, ಅದು ಮನೆಗೆ ಸೇರ್ಕೊಳ್ಳುತ್ತೆ. ಪ್ಲಾನ್ ಮಾಡಿಕೊಂಡು ಈಶಾನ್ಯ ಸೇರಿಸ್ಬೇಕು. ಅದು ನಮ್ಮ ಜನ ಯಾವ ಕಾರಣಕ್ಕೂ ಯಾರೂ ಮಾಡಲ್ಲ. ಈಶಾನ್ಯದಲ್ಲಿ ಮಾಡಿ ಪುರೋಹಿತರು ಹೋದ್ರು, ಇವರು ಪ್ಲ್ಯಾನ್ ತತ್ತಾರೆ, ಈಶಾನ್ಯ ಬಿಟ್ಟರು. ಇವ್ರು ಎಷ್ಟಡಿ ಪ್ಲ್ಯಾನ್ ಇದೆ ಒಳಗೆ ತಂದರು, ಒಳಗೆ ಬರ್ತಾರೆ. ಕಾಂಪೌಂಡ್ ಜಾಗ ಬಿಟ್ಟರು, ಕಾಂಪೌಂಡ್ ಯಾವಾಗ ಜಾಗ ಬಿಟ್ಟರು ಈಶಾನ್ಯ ಮಾಡಿದ್ದು ಹೋಯ್ತದು. ಆಯ್ತಾ? ಈಗ ಈ ಪೂಜೆ ಮಾಡಿದವರು ಹೇಳಲ್ಲ ಇದನ್ನು ಸೇರಿಸ್ಕೋಬೇಕು ಅಂತ, ಈ ಮನೆ ಕಟ್ಸೋರು ಇದನ್ನೇನು ಮಾಡಬೇಕು ಅಂತ ಕೇಳಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಈಶಾನ್ಯ ಬಿಟ್ಟರು ಒಳಗೆ ಮಾರ್ಕ್ ಹಾಕೊಂಡ್ರು ಮನೆ ಕಟ್ಟಿದ್ರು. ಅಂದ್ರೆ ಆ ಜಾಗನ ಬಿಟ್ಬಿಟ್ಟು ಒಳಗಡೆ ಸೇರಿಸ್ಕೊಂಡು ಮನೆ ಕಟ್ಟಿ ಮುಗಿತಮ್ಮ. ನಿನಗೆ ಏನೇ ಮನೆಗೆ ನಿರೀಕ್ಷೆ ಮಾಡಿದ್ದೆ ಎಲ್ಲ ಮಂಗಾಮಾಯ, ಅಲ್ಲಿಗೆ ಮುಗಿದೋಯ್ತು. ಸ್ವಾಮಿ ನಾವು ಕೇಳೋ ಕಟ್ತೇವೆ ಸ್ವಾಮಿ, ನಮ್ಮೂರು 500 ಪಕ್ಕದಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾರೆ, ಅವ್ರು ಕರ್ಕೊಂಬಂದು ಮಾಡಿಸ್ತೇವೆ ಸ್ವಾಮಿ, ಹೇಳಿದ್ದು ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಇಲ್ಲಿ ಕ್ರಮ ಗೊತ್ತಿಲ್ಲ. ಮಾಡೋ ಕ್ರಮದಲ್ಲಿ ಯಾವುದನ್ನ ರೆಡಿ ಮಾಡಬೇಕು. ಹಾಗಾಗಿ ಮದುವೆ ಮಾಡೋದ್ರಲ್ಲೂ ಇದನ್ನೇ ಮನೆ ಹಾಳು ಮಾಡೋ ಕೆಲಸ ಇನ್ನೊಂದು ಮಾಡ್ತೀವಿ. ಏನು ಅಂದರೆ, ಸಂಬಂಧ ಓಕೆ ಆಗುತ್ತಾ ಇಲ್ಲವೇ ಇಲ್ಲ, ಹುಡುಗಿ ಫೋಟೋ ಹುಡುಗನ ಮನೆಗೆ ಹೋಗುತ್ತೆ, ಹುಡುಗನ ಫೋಟೋ ಹುಡುಗಿ ಮನೆಗೆ ಬರ್ತದೆ. ಅದು ಮದುವೆ ಆಗುತ್ತೋ ಇಲ್ವೋ, ಯಾವಾಗ ಫೋಟೋ ಎಂಟ್ರಿ ಆಯಿತು ಅವ್ರಿಗೆ ಮದುವೆ ದೋಷ ಅಲ್ಲೇ ಶುರು ಆಗುತ್ತೆ. ಫೋಟೋ ಕಳಿಸಿದ ತಕ್ಷಣ ಯಾವ ಕಾರಣಕ್ಕೂ ಫೋಟೋಗಳನ್ನ ವಿಲೇವಾರಿ ಮಾಡಬಾರ್ದು. ಸಂಬಂಧ ಪೂರ್ಣವಾಗಿದೆ, ಇದು ನಾವು ಮದುವೆ ಹೆಣ್ಣು ಕೊಡೋದೇ ಸರಿ ತಗೊಳ್ಳೋದೇ ಸರಿ ಅಂತ ಗೊತ್ತಾಗೋವರೆಗೂ ಯಾವ ಕಾರಣಕ್ಕೂ ಹೆಣ್ಣು ಗಂಡು ಪ್ರದರ್ಶನ ನೋಡೋವರೆಗೂ, ಮುಖ ನೋಡೋವರೆಗೂ ಫೋಟೋ ವಿಲೇವಾರಿ ಮಾಡಬಾರ್ದು. ಯಾರು ಈ ಕೆಲಸ ಮಾಡ್ತಾ ಇದ್ದಾರಾ? ಯಾರು ಇಲ್ಲ. ಕೇಳ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಳ್ತಾರೆ, ಪಾಸ್ಪೋರ್ಟ್ ಥರ. ಫಸ್ಟ್ ನೋಡೋದೇ ಫೋಟೋ. ಇಲ್ಲಿ ಕಳಿಸ್ಬಿಡಿ, ನೀವು ಹುಡುಗಿಗೆ ತೋರಿಸಿ, ನಾವು ಹುಡುಗ ನೋಡ್ಕೊತಾನೆ, ನೋಡೋಣ ಅಂತಾರೆ. ಅಲ್ಲ, ಎಷ್ಟು ಮಟ್ಟಕ್ಕೆ ಸರಿ? ಯಾವುದ್ರಲ್ಲಿ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ? ಮದುವೆ ಮಾಡ್ಕೊಳ್ಳೋದು ಅಧ್ವಾನನೇ, ಮನೆ ಕಟ್ಟೋದು ಅಧ್ವಾನನೇ. ಮತ್ತು ಹೆಂಗೆ ನೆಮ್ಮದಿಯಾಗಿರ್ತೀರಾ ಅನ್ನೋ ಪ್ರಶ್ನೆ ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಕೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಏನಪ್ಪ ಇವರು ಏನೇನೋ ಹೇಳ್ಬಿಟ್ಟು ತಲೆಯೆಲ್ಲ ಕೆಡಿಸ್ಬಿಡ್ತಾವ್ರೆ ಅಂತ ನಿಜಕ್ಕೂ ಎಷ್ಟೋ ಜನಕ್ಕೆ ಅನ್ಸತ್ತೆ. ಸತ್ಯ, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಸತ್ಯ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಕೂತ್ ಕೇಳಬೇಕು, ಏನಕ್ಕಾಗಿದೆ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಈಗ ಪುರೋಹಿತರುಗಳೆಲ್ಲ ಕರೆದುಬಿಟ್ಟು ನಾವು ಕ್ಲಾಸ್ ಮಾಡೋಕ್ಕಾಗಲ್ಲ. ಪುರೋಹಿತರು ಒಂದೇ ಮಾತು ಹೇಳ್ತಾರೆ, ಸ್ವಾಮಿ ನಮ್ಮ ತಪ್ಪಿಲ್ಲ, ಪೂಜೆ ಮಾಡು ಇಲ್ಲಿ ಅಂದರು ಮಾಡ್ದೋ ಅಲ್ವಾ? ಇವ್ರನ್ನ ಕೇಳಿದ್ರೆ ಏನ್ರಿ ಹಿಂಗೆ ಮಾಡಿದಿಲ್ಲ ಅಂದ್ರೆ, ಸ್ವಾಮಿ 500 ಬಂದು ಮಾಡಿಸಿದ್ರು ಅಂತ ಇವ್ರು ಹೇಳ್ತಾರೆ. ಇವರು ಅವ್ರ ಮೇಲೆ, ಅವರು ಇವ್ರ ಮೇಲೆ. ಇದೇ ರೀತಿ ತಪ್ಪುಗಳನ್ನ ಮಾಡಿಕೊಂಡೆ ನಾವು ದೇವಮೂಲೆ ಬಿಟ್ಟು ಮನೆ ಕಟ್ಟಿದ್ರೆ ಎಷ್ಟು ಜನಕ್ಕೆ ಬೇಕಾದ್ರೆ ತೋರಿಸ್ಕೊಡ್ತೀನಿ. ದೇವಮೂಲೆ ಸೇರಿಸ್ಕೊಂಡಿದ್ದೀರ ಮನೆ ಒಳಗಡೆ? ಸಾಧ್ಯನೇ ಇಲ್ಲ. ಎಲ್ಲೋ ಒಂದೋ ಎರಡೋ ಸೇರ್ಕೊಂಡಿರಬಹುದೇನೋ, ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಈಶಾನ್ಯ ಅಂತಕ್ಕಂಥದ್ದು ದೇವಮೂಲೆ ಅಂತ ಗೊತ್ತಿರ್ತಕ್ಕಂತಹ ನಾವುಗಳು ಚಿನ್ನದ
ವರ್ಣ ಇರತಕ್ಕಂಥ ಕಿರಣಗಳನ್ನು ಆ ಪೂರ್ವ ಭಾಗಕ್ಕೆ ಬೀಳ್ತಕ್ಕಂಥ ಕಿರಣಗಳು ಬೀಳಬೇಕು, ಪೂರ್ವದ ಗೋಡೆಗೆ ಬೀಳಬೇಕದು. ಪೂರ್ವದ ಗೋಡೆಗೆ. ಪೂರ್ವ ಮತ್ತು ಉತ್ತರ ಎರಡು ಜಾಯಿಂಟ್ ಆಗೋದೇ ಈಶಾನ್ಯ ಅಂತ ಹೇಳೋದು. ಉತ್ತರಕ್ಕೆ ಯಾವುದು ಬೇಕು ಕಿರಣ, ಪೂರ್ವಕ್ಕೆ ಯಾವುದಕ್ಕೆ ಬೇಕು ಕಿರಣ, ಇಲ್ಲಿ ನಾವು ಫೇಲ್ ಆಗ್ತಾ ಇರೋದು. ಇದು ಎರಡನೇ ಭಾಗ, ಕಾಂಪೌಂಡಲ್ಲಿ ಫೇಲ್ ಆಯಿತು, ಮನೆ ಒಳಗೆ ಬಂದು ಅಲ್ಲಿ ಬೆಳಕು, ಬೆಳಕು ಅಲ್ಲೂ ಫೇಲೆ. ಯಾಕೆ ಅಂತಂದರೆ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಈಶಾನ್ಯ ದೈವಮೂಲೆನ ಯಾವ ರೀತಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಅಲ್ಲೂ ಫೇಲ್ ಆಗುತ್ತೆ. ಇದು ಎರಡನೇ ಫೇಲ್. ಹೇಗಾಗತ್ತೆ ಅದು ಅಂತಂದರೆ, ನಾವು ದೇವ್ರ ಮನೆ ಕಟ್ಟಬೇಕು ಈಶಾನ್ಯಕ್ಕೆ ಒಳ್ಳೇದಂತೆ ಕಟ್ತಾರೆ, ಆದರೆ ಕಟ್ಟಂಗಿಲ್ಲ. ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇರಬೇಕು, ಸರಿ, ದೇವ್ರಿರಬೇಕು, ದೇವ್ರ ಮನೆ ಕಟ್ಟಂಗಿಲ್ಲ. ಇದು ಎರಡನೇ ಅಪರಾಧ. ದೇವ್ರ ಮನೆಯಲ್ಲಿ ಕಟ್ಟಲೇಬಾರ್ದು ಅಂದರೆ ಮತ್ತೆ ದೇವ್ರ ಹೆಂಗಿಡೋದು? ಅದೇ ಪ್ರಶ್ನೆ ನಿಮಗೆ ಬೇಕಾಗಿರೋದು, ಆ ಪ್ರಶ್ನೆಗೆ ಉತ್ತರ ನಿಮಗೆ ಬೇಕಾಗಿರೋದು. ಹೌದು. ನಾನು ಇನ್ನೊಮ್ಮೆ ಹೇಳ್ತೀನಿ, ದೇವರು ಈಶಾನ್ಯದಲ್ಲೇ ದೇವ್ರ ಮನೆ ಇರಲೇಬೇಕು, ದೇವ್ರ ಮನೆ ಗೋಡೆ ಕಟ್ಟಂಗಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗೋಡೆ ಕಟ್ಟಿದಾಗ ಉತ್ತರದಲ್ಲಿ ಬೀಳುವಂತಹ ಕಿರಣ ಯಾವುದು ಅಂದರೆ ನೀಲವರ್ಣ ಕಿರಣ ಬೀಳುತ್ತೆ. ಉತ್ತರದ ಗೋಡೆಗೆ ಬೀಳೋದು ನೀಲವರ್ಣ. ಅದೇ ಕಣಮ್ಮ ಮನೆಗೆ ಟಾನಿಕ್ಕು, ನಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಮೆಡಿಷನ್. ಅಂದರೆ ನೀಲವರ್ಣ ಬೀಳ್ಬೇಕು. ಆ ನೀಲವರ್ಣ ಕಿರಣಗಳು ಉತ್ತರದ ಗೋಡೆಗೆ ಬೀಳುವ ಮನೆ, ಬಂಗಾರ ವರ್ಣದ ಕಿರಣಗಳು ಬೀಳುವ ಪೂರ್ವದ ಗೋಡೆಗೆ ಬೀಳುವ ಮನೆ, ಆ ಮನೆ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗತ್ತೆ ಅನ್ನೋದು ಲೆಕ್ಕಾಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಆ ಮೂಲೆಯನ್ನ ಇಲ್ಲಿ ಅಡುಗೆ ಮನೆಗೆ ಗೋಡೆ ಹಾಕಿ ಮುಚ್ಚಿಬಿಟ್ಟು ಅಡುಗೆ ಮನೆ ಮಾಡಿರ್ತಾರೆ. ಒಂದು ಮೂಲೆ ಮುಚ್ಚಾಯ್ತು, ಇಲ್ಲಿ ಬಂದು ದೇವ್ರ ಮನೆ ಮಾಡೋಕೆ ಅಲ್ಲೂ ಮುಚ್ಚಿಬಿಟ್ರು. ಈಗ ಆ ಕಿರಣಗಳು ಬಂಗಾರದ್ದು ಬರಲ್ಲ, ನೀಲಿ ವರ್ಣದ್ದು ಬರಲ್ಲ. ಈಗ ಮೆದುಳು ನಿಮಗೆ ಚುರುಕಾಗಬೇಕಾ ಬೇಡವಾ? ಚುರುಕಾಗಬೇಕು. ಈ ಮೆದುಳು ಚುರುಕಾದಾಗಲೇ ಹೆಣ್ಣಿಗೆ ಶಕ್ತಿ, ಗಂಡಿಗೂ ಶಕ್ತಿ ಬರೋದು. ಈ ಮೆದುಳು ಚುರುಕಾಗಬೇಕು ಅಂದರೆ ಚಟುವಟಿಕೆ, ಆಕ್ಟಿವಿಟೀಸ್ ಚೆನ್ನಾಗಿರಬೇಕು. ನಾನು ಕರೆಕ್ಟಾಗಿ ಹೇಳ್ತೀನಪ್ಪ, ಕರೆಕ್ಟಾಗಿ ಎಚ್ಚರಿಕೆ ಆಗುತ್ತೆ, ಈ ಕೆಲಸ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಮಕ್ಕಳು ಕಳಿಸ್ತೀನಿ, ಎಲ್ಲ ಸೂಪರ್, ಖುಷಿಯಾಗಿ ಮಲ್ಕೋತೀನಿ. ಖುಷಿಯಾಗಿರ್ತಕ್ಕಂಥದ್ದು ನಿಮಗೆ ಬೇಕಾಗಿದ್ದಾಗ ದೇಹದಲ್ಲಿ ಶಕ್ತಿ ನಿಮ್ಗೆ ಹೆಂಗಿರುತ್ತೆ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ತಿನ್ನಬೇಕು ಅಂತಿಲ್ಲ. ಇದನ್ನ ಬೇಕಾದ್ರೆ ನಾನು ಸಾಬೀತುಪಡಿಸ್ತೀನಿ, ಏನೂ ಇಲ್ಲ, ಮನೆ ಹಾಗೆ ಇರುತ್ತೆ. ಕ್ರಮವನ್ನು ಅನುಸರಿಸಿ, ಗುರುಗಳೇ ನಾನು ಬೆಳಗ್ಗೆ ಹೇಳ್ಬೇಕಾದ್ರೆ ತುಂಬ ಕಷ್ಟಪಡ್ತಿದ್ದೆ, ಸುಮಾರು ಜನ ನಮ್ಮ ಹತ್ರ ಮಾಹಿತಿ ಕೊಡ್ತಾರೆ, ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅಂತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂಥವ್ರಿಗೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದರೆ, ಅದು ನಿಮ್ಮ ದೇಹಕ್ಕೆ ಶಕ್ತಿ ಲವಲವಿಕೆಯಾಗಿ ಬರಬೇಕಾದ್ರೆ ನೀವು ಮಾಡಬೇಕಾದ ಪ್ರಯತ್ನ ಯಾವುದು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟಾಗ ಅವ್ರು ಆ ಕಡೆಯಿಂದ ನಮ್ಮ ರಿಪೋರ್ಟ್ ಇಮ್ಮಿಡಿಯೇಟಾಗಿ ಹೇಳ್ಕೊಡ್ತಾರೆ. ಬೇಕಾದಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಈ ಥರ ಅನುಭವ ಅನ್ನಿಸ್ತಾ ಇರ್ತಕ್ಕಂಥವ್ರು, ಈಗ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು, ನಮ್ಮ ಹತ್ರ ಬಂದಿರತಕ್ಕಂಥವ್ರಿಗೂ ಕೂಡ ಇದು ಅರ್ಥ ಆಗತ್ತೆ. ಇದನ್ನು ಅವಕಾಶ ಆದರೆ ನಾಳೆ ಇದನ್ನು ತೋರಿಸ್ಕೊಡ್ತೀನಿ, ಚಿತ್ರವನ್ನು ಎಷ್ಟು ತಪ್ಪುಗಳು ಮಾಡ್ತಾ ಇದ್ವಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿಯಾಗಿ ನಾವು ಆ ದೈವ ಮೂಲೆಯನ್ನು ನಾವು ಎಷ್ಟು ಮಟ್ಟಕ್ಕೆ ಬಳಸ್ತಾ ಇದ್ದೀವಿ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ವಿ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಮದುವೆ ಕೊನೆ ಬಾರ್ಡ್ರಲ್ಲಿ ತಪ್ಪು ಮಾಡ್ತಾರೆ. ಮದುವೆ ಮಾಡುವಾಗಲೂ ಬಾರ್ಡರ್ ಮೂರನೇ ತಪ್ಪು ಹೇಳ್ತಾ ಇರೋದು ನಾನು. ಮೂರನೇದು ಯಾವುದಾಗತ್ತೆ ಅಂದರೆ, ಹೆಣ್ಣು ಗಂಡು ಹೆಸರು ಹೊಂದಾಣಿಕೆ ಆಗತ್ತಾ ಅಂತ ಒಬ್ಬ ಪುರೋಹಿತರು, ಹೌದು, ಮೊದಲು ನೋಡೋದು. ಆಮೇಲೆ ಎಂಗೇಜ್ಮೆಂಟು ಫಿಕ್ಸ್ ಮಾಡಿಬಿಡೋಣ ಅಂತ ಇನ್ನೊಬ್ಬರು ಪುರೋಹಿತರು, ಆಮೇಲೆ ಮದುವೆ ಡೇಟ್ ಯಾವಾಗ ಅಂತ ಇನ್ನೊಬ್ಬರು ಪುರೋಹಿತರು, ಬೇರೆಯವರು. ಆಮೇಲೆ ಮದುವೆ ದಿನ ಪುರೋಹಿತರು ಬೇಡವಾ ಅಂತ ಇನ್ನೊಬ್ಬರು ಪುರೋಹಿತರು. 4 ಜನ ಆದರು. 4 ಜನ ಪುರೋಹಿತರು. ಈ 4 ಜನಕ್ಕೆ ಅವನಿಗೆ ಗೊತ್ತಿದ್ದು ಇವನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿದ್ದು ಅವನಿಗೆ ಗೊತ್ತಿಲ್ಲ. ಕೊನೆಯವನು ಏನು ಮಾಡ್ತಾನೆ ಅಂದರೆ, ಎಷ್ಟೊತ್ತಿಗೆ ದಾರಿ ಅಂತ ಕೇಳ್ತಾನೆ. ಇಷ್ಟೊತ್ತಿಗೆ ಸ್ವಾಮಿ ಪತ್ರಿಕೆ ಹೊಡ್ಸಿವಿ, ಬರ್ತಾನೆ, ತಾಲಿ ಕಟ್ಸ್ಬಿಟ್ಟು ಹೋಯ್ತಾನೆ. ಯಾಕಪ್ಪ ಇದು ಮಾಡಿಸ್ತಾ ಇದೆಯಾ ನಾನು ಕೇಳಿದ್ದೀನಿ ಸುಮಾರು ಜನಕ್ಕೆ. ಏನು ಇದು ಈ ಥರ ಮದುವೆ ಮಾಡಿಸ್ತಾನೆ, ನಮ್ಗೆ ಯಾಕೆ ಬೇಕು ಸ್ವಾಮಿ? ಅವ್ರು ಹೇಳಿದ್ರು, ನಾನು ಮಾಡ್ಬಂದಿದ್ದೀನಿ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಪ್ರಯತ್ನಗಳು ಏನಾಗ್ತಾ ಇದೆ ಅಂದರೆ, ನಮ್ಮನ್ನೇ ಕಟ್ಟಾಕೊಳ್ತಾ ಇದೆ. ಈ ಕಟ್ಟಾಕೊಳ್ಳೋದಕ್ಕೆ ಕಾರಣ ನಮ್ಮ ಇರ್ತಕ್ಕಂತಹ ನಮ್ಮ ಮೆದುಳು ಯಾವಾಗಲೂ ಚುರುಕಾಗಿರಬೇಕು, ಮಕ್ಕಳಿಗಾಗಲಿ ಗಂಡನಿಗಾಗಲಿ ಹೆಂಡತಿಯಾಗಲಿ, ಅಲ್ವೇನಮ್ಮ? ಹೌದು. ಈ ಚುರುಕಾಗಿರ್ತಕ್ಕಂಥದ್ದು ಇದ್ದಾಗ ನಾವು ಓದಿಸಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ಸಾಮಾನ್ಯವಾಗಿ ವಾಡಿಕೆ. ಮಕ್ಕಳು ಓದಿಸಿದ್ರೆ ಬುದ್ಧಿವಂತರಾಗ್ತಾರೆ. ಮಕ್ಕಳು ಬುದ್ಧಿವಂತರಾಗಕ್ಕೆ ಮದುವೆ ಮಾಡಿದ್ರೆ ಬುದ್ಧಿವಂತರಾಗ್ತಾರೆ. ಸಂಸಾರ ಅವ್ರ ಮೇಲೆ ಹಾಕಿದ್ರೆ ಬುದ್ಧಿ ಬರ್ತದೆ. ಇದೆಲ್ಲ ಹೇಳ್ತೀವಲ್ಲಮ್ಮ, ನಿಜವಾಗ್ಲೂ ಬುದ್ಧಿ ಕಲಿಯೋದಲ್ಲ, ಬುದ್ಧಿ ಕಲಿಸೋದಲ್ಲ. ಬುದ್ಧಿ ಯಾವುದು ಅಂದರೆ, ಯಾವ ಕಾರಣಕ್ಕೂ ಸ್ವಪ್ರಯತ್ನದಲ್ಲಿ ಅವರಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದೇ ಬುದ್ಧಿ ಹೊರ್ತು, ಆ ಬುದ್ಧಿ ಎಲ್ಲಿದೆ ಅಂದರೆ ನಮ್ಮ ಮೆದುಳಿನಲ್ಲಿ ಇರುತ್ತೆ.
ಯಾಕೆ ಅಂದರೆ ಮೆದುಳು ಕೆಲಸ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಮೆದುಳು ಕೆಲಸ ಏನು ಅಂತ ನಮ್ಗೆ ಗೊತ್ತಿಲ್ಲ. ಏನು ಮೆದುಳು ಕೆಲಸ ಅಂತಂದರೆ ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥ ವಿಚಾರ, ಮೆದುಳು ನಮ್ಮದೇ, ಅದ್ರ ಕೆಲಸ ನಮ್ಗೆ ಗೊತ್ತಿರಬೇಕಲ್ಲ, ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ. ಹೌದು. ನಮ್ಮ ದೇಹದಲ್ಲಿ ಇರುವ ಕಸವನ್ನು ಹೊರಗಡೆ ಹಾಕಿಸುವ ಕೆಲಸ ಮಾಡುವುದೇ ಮೆದುಳು. ನಮ್ಮ ದೇಹಕ್ಕೆ ಬೇಡವಾದ ಕಸ ಏನಿದೆ ಅದನ್ನು ಹೊರಗಡೆ ಪಾಸ್ ಮಾಡ್ತಕ್ಕಂತಹ ಒಂದು ವಿಚಾರ ಕೆಲಸನೇ ಮೆದುಳು ಕೆಲಸ. ನಮಗೆ ಗೊತ್ತಾಗುತ್ತೆ, ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು, ಗೊತ್ತಾಗತ್ತಾನೆ, ಅದೇ ತಾನೇ ಗೊತ್ತಾಗೋದು, ಅದೇ ತಾನೇ ಹೇಳ್ಕೊಡೋದು. ಅಂದರೆ ಮೆದುಳು ಕೆಲಸ ಇದು ಮಾಡಬೇಕಾದ್ರೆ ಏನಿರಬೇಕು ಕರೆಕ್ಟಾಗಿ. ಯಾಕೆ ಕೆಲವು ಸಲ ಮಾಡಲ್ಲ, ಮರ್ತು ಬಿಡ್ತೀವಿ, ಯಾಕೆ ಚೇಂಜ್ ಆಗುತ್ತೆ, ಯಾಕೆ ಒಂದ್ಸಲ ಹಿಂಗೆ ಹೋಗ್ತೀನಿ, ಒಂದ್ಸಲ ಈ ಥರ ಹೋಗ್ತೀನಿ, ಈ ಥರ ಚೇಂಜ್ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಏನಪ್ಪ ಅಂತಂದರೆ, ಮೂಲವಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅಪರಾಧ ನಮ್ಮ ಬುದ್ಧಿ ಅಂತಕ್ಕಂಥದ್ದು. ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲವಲವಿಕೆನೇ ಬುದ್ಧಿ. ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಮನಸ್ಸು ಯಾವಾಗಲೂ ಖುಷಿಯಾಗಿದ್ದರೆ ನಿಮ್ಮ ಬುದ್ಧಿ ಆಟೋಮೆಟಿಕ್ ಆಗಿ ಏನು ಕೆಲಸ ಮಾಡಬೇಕು ಮಾಡ್ತಾ ಹೋಗುತ್ತೆ. ಈ ಮನಸ್ಸು ಬುದ್ಧಿ ಸೇರಿದಾಗ ಮನುಷ್ಯನಿಗೆ ಅಹಂಕಾರ ಬರುವುದಿಲ್ಲ. ಮನಸ್ಸು ಬುದ್ಧಿ ಎರಡು ಸೇರಿದ್ರೆ, ಮನಸ್ಸು ಬುದ್ಧಿ ಸೇರಿದಾಗ ಅಹಂಕಾರ ಇಲ್ವೇ ಇಲ್ಲ. ಈಗ ಮಕ್ಕಳು ಮಾತಾಡ್ಸಕ್ಕೆ ಕಷ್ಟ, ಏನೀಗ ಅಂತಾರೆ ಅಲ್ವಾ. ಈಗ ತಿಳ್ಕೋಬೇಕು, ಬುದ್ಧಿವಂತರು ಎಲ್ಲಿ ಓದೋದ್ರಲ್ಲ, ಮದುವೆ ಆಗೋದ್ರಲ್ಲ, ಮಕ್ಕಳು ಮಾಡ್ಕೊಳ್ಳೋದ್ರಲ್ಲ, ಬದುಕೋದ್ರಲ್ಲ. ಇದು ಬುದ್ಧಿವಂತಿಕೆ ಅಲ್ಲ. ಬುದ್ಧಿವಂತಿಕೆ ಬರೋದು ಎಲ್ಲಿ ಅಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಗಮನಿಸಿದಾಗ ನಿಮ್ಮ ಇಡೀ ಕುಟುಂಬ ಬುದ್ಧಿವಂತರು, ಜ್ಞಾನವಂತರು, ಆರೋಗ್ಯವಂತರು, ಮಾನಸಿಕವಾಗಿ ತೃಪ್ತಿಯಾಗಿರ್ತಕ್ಕಂಥದ್ದೇ ನಿಮ್ಮ ಮನೆಯ ದೇವ ಮೂಲೆ, ಈಶಾನ್ಯ ಮೂಲೆ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಆದರೆ ನೀವೆಷ್ಟು ಚೆನ್ನಾಗಿರ್ಬೋದು ಅಂತಕ್ಕಂಥ ವಿಚಾರ ನಿಮಗೆ ಅರ್ಥ ಆಗಬೇಕು. ಒಂದು ದಿನ ನೀವು ಬುದ್ಧಿವಂತರಾಗ್ತೀರಾ. ಈ ಸತ್ಯ ತಿಳ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಜೆ ಕ್ರೀಡಾ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523191082588834.